ಬಿಗ್ ಬಾಸ್ ಜಾಹ್ನವಿ ಕಡೆ ನಾನೀಗ ಟರ್ನ್ ಆಗ್ತೀನಿ. ನಾವ್ ಯಾರು ಸುಮ್ಮನೆ ಇದ್ರೂ ಕೂಡ ನಮ್ಮ ಒಂದು ಡೈರೆಕ್ಷನ್ ಟೀಮು ಕೆಲವೊಂದು ಕಾನ್ಸೆಪ್ಟ್ ಗಳ ಮೂಲಕ ಗೇಮ್ಗಳ ಮೂಲಕ ಅದನ್ನ ಕೊಟ್ಟು ಬಿಟ್ಟು ನೋಡ್ತಾ ಇರ್ತಾರೆ. ಇವತ್ತಿಗೆ ಅದನ್ನ ನಾನಂತೂ ಸೀರಿಯಸ್ ಆಗಿ ತಗೊಂಡಿಲ್ಲ. ಜನ ಏನ್ ಮಾಡ್ಬಿಟ್ಟಿದ್ರೆ ಆ ಬಿಗ್ ಬಾಸ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡು ನೋಡ್ತಾ ಇದ್ರು. ಕೆಲವೊಂದು ಜಾಸ್ತಿ ತೋರಿಸ್ತಲೇ ಕಡಿಮೆ ತೋರಿಸಿದಾಗ ಒಂದು ಅಭಿಪ್ರಾಯ ಅನ್ನೋದೊಂದು ಕ್ರಿಯೇಟ್ ಆಗಿರುತ್ತೆ. ಆಚೆ ಬಂದ್ಮೇಲೂ ಕೂಡ ಎಷ್ಟೋ ಜನ ತುಂಬಾ ಡಲ್ ಇತ್ತು, ಬಟ್ ನೀವು ಗೆಜ್ಜೆ ಸೌಂಡ್ ಮಾಡಿದ್ಮೇಲೆನೆ ಅದು ಪಿಕಪ್ ಆಯ್ತು. ಶಾಂತಿ ನಿವಾಸ ಆಗ್ಬಿಟ್ಟಿದೆ ಅಂತ ಅಂದ್ರೆ ಡೈರೆಕ್ಷನ್ ಟೀಮ್ ಹಿಂಗ್ ಹಚ್ಚಿ ಬಿಟ್ಬಿಡ್ತಾರೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಗಿಲ್ಲಿ ಬಗ್ಗೆ ಆತ ಅದನ್ನ ಬಹಳ ಪ್ರಬಲವಾಗಿ ಉಪಯೋಗಿಸ್ಕೊಂಡಿದ್ದಾನೆ. ಹೊಸ ಸೀಸನ್ ಅಂತಂದಾಗ ಇನ್ಯಾರು ಬರ್ಬೋದಪ್ಪ? ಐ ಥಿಂಕ್ ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರು ಹೋದ್ರೆ ತುಂಬಾ ಸೂಕ್ತ ಅಂತ ನನಗನ್ಸುತ್ತೆ. ಪೂಜಾ ತಟ್ಟದ ಹಿಂಗ್ ಮಾಡಿ ಠಿಶ್ ಅಂತ ಒಂದು ಮ್ಯೂಸಿಕ್ ಹಾಕ್ತಾರೆ, ಖಬರ್ದಾರ್ ಅಂತ ಅಂದ ತಕ್ಷಣ ಅಲ್ಲೊಂದು ಮ್ಯೂಸಿಕ್ ಹಾಕ್ತಾರೆ. ಇಂಥ ಡೈಲಾಗ್ ಎಲ್ಲ ಹೊಡ್ಬಿಟ್ರೆ ನೆಕ್ಸ್ಟ್ ಪ್ರೋಮೋ ಅವ್ರದ್ದೇ, ನೆಕ್ಸ್ಟ್ ಡೇ ಪ್ರೋಮೋ ಅವ್ರದ್ದೇ ಬರುತ್ತೆ. ಅವ್ರ ಮಾತು, ಹಾವ ಭಾವ, ಆ ಡೈಲಾಗ್ಗಳು ಒಂದು ಹಂತಕ್ಕೆ ಎಲ್ಲರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಅತಿ ಆದ್ರೆ ಅಮೃತನು ವಿಷ ಆಗುತ್ತೆ. ನೀನು ಎವ್ರಿಡೇ ನಾನು ಡೈಲಾಗ್ ಹೊಡೆದ್ಬಿಡ್ತೀನಿ, ಚಪ್ಪಾಳೆ ಗಿಟ್ಟಿಸ್ಕೊಂಡ್ ಬಿಡ್ತೀನಿ ಅಂತಂದ್ರೆ ಅದವರ ಭ್ರಮೆ. ಪ್ರದೀಪ್ ಈಶ್ವರ್ ಯಾರು? 2 ವರ್ಷ 3 ವರ್ಷ ಆಗಿದೆ ಬಂದು. ಕುಮಾರಣ್ಣ ವರ್ಸಸ್ ಪ್ರದೀಪ್ ಈಶ್ವರ್ ಅಂತ ಕೆಲವು ಕಡೆ ಚರ್ಚೆ ಆಗುತ್ತೆ. ಕುಮಾರಣ್ಣ ವರ್ಸಸ್ ಪ್ರದೀಪ್ ಈಶ್ವರ್ ಅಲ್ವೇ ಅಲ್ಲ, ಕುಮಾರಣ್ಣನ ರೇಂಜೇ ಬೇರೆ. ಪ್ರದೀಪ್ ಈಶ್ವರ್ ವರ್ಸಸ್ ನಮ್ಮ JDS ಕಾರ್ಯಕರ್ತರು. ನಮ್ಮ ಕಾರ್ಯಕರ್ತರು ಸಾಕು ಅವ್ರಿಗೆ ಬುದ್ಧಿ ಕಲಿಸೋದಕ್ಕೆ. ಎದುರುಗಡೆ ಒಬ್ಬ ಬಲಿಷ್ಠ ನಾಯಕನ ಬಗ್ಗೆ ಮಾತಾಡ್ಬಿಟ್ರೆ ನನಗೆ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ, ಮೀಡಿಯಾಗಳಲ್ಲಿ ನನ್ನ ಬಗ್ಗೆ ಚರ್ಚೆ ಆಗುತ್ತೆ, ಪ್ರೋಮೋಗಳು ಹಾಕ್ತಾರೆ ಅಂತ ಹೇಳಿ ಅವ್ರೇನಾದ್ರೂ ಭ್ರಮೆನಲ್ಲಿದ್ರೆ ಅದವ್ರ ಭ್ರಮೆ. ಸೊ ಬೇಕಾಗಿದೆಲ್ಲ ಯಾವ ಕೂಡ ಅತಿ ಮಾಡಬಾರ್ದು. ನೀನು ತಾನು ಅದೇನು ಮಾತೆತ್ತಿದ್ರೆ ಪಂಚೆ, ಬದನೆಕಾಯಿ, ವಾಚು ಇದನ್ನೇ ಮೋಸ್ಟ್ಲಿ ಜಪ ಮಾಡ್ತಾ ಇದಾರೆ ಅನ್ಸುತ್ತೆ. ನಾನು ನಮ್ಮ JDS ಕಾರ್ಯಕರ್ತರೆಲ್ಲ ಒಡಗೂಡಿ ಅವ್ರಿಗೆ ಮೋಸ್ಟ್ಲಿ 1 kg ಬದನೆಕಾಯಿ, ಪಂಚೆ ಮತ್ತೆ ವಾಚ್ನ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದೀವಿ. ಗಿಫ್ಟ್ ತಗೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ನಮಸ್ಕಾರ, ಸುಕನ್ಯಾ ಸ್ಟುಡಿಯೋಸ್ಗೆ ಸ್ವಾಗತ. ನಾನು ಸುಕನ್ಯಾ. ಇವತ್ತು ನನ್ನ ಜೊತೆಗೆ ಜಾಹ್ನವಿ ಅವ್ರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಜಾಹ್ನವಿ, ಸುಕನ್ಯಾ ಸ್ಟುಡಿಯೋಸ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಾನು ಆರಂಭದಲ್ಲೇ ಹೇಳಿದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಜಾಹ್ನವಿ ಕಾಲಿಡದ ಕ್ಷೇತ್ರ ಇಲ್ಲ ಅಂತ. ಬಹಳ ಪಾಸಿಟಿವ್ ಆಗಿ ಹೇಳಿದೆ. ಯಾಕಂದರೆ ನಮ್ಗೆ ಸಿಗೋದು ಒಂದೇ ಲೈಫ್. ಒಂದೇ ಲೈಫಲ್ಲಿ ಇಡೀ ಜೀವನ ಒಂದೇ ಕ್ಷೇತ್ರದಲ್ಲಿ ಕಳೆಯೋದು ಕೂಡ ಒಂದು ದೊಡ್ಡ ಸಾಧನೆನೇ ಅಲ್ಲ ಅಂತ ಹೇಳಲ್ಲ. ಹಾಗೆ ಆ ಒಂದೇ ಜೀವನದಲ್ಲಿ ಬಹಳಷ್ಟು ಕ್ಷೇತ್ರಗಳನ್ನು ಹತ್ತಿರದಿಂದ ನೋಡಿ, ಅದನ್ನು ಅನುಭವಿಸಿ, ಅದರ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನ ಕೂಡ ಗಮನಿಸ್ಕೊಂಡು ಜೀವನ ಸಾಗಿಸೋದು ಅದು ದೊಡ್ಡ ಸಾಧನೆ ನನ್ನ ಪ್ರಕಾರ. ಸೊ ಈಗ ಜನನಾಯಕಿ, ಭವಿಷ್ಯದ ಯುವ ನಾಯಕಿ ಜಾಹ್ನವಿ ಅವರ ಒಂದು ಚಾಪ್ಟರ್ ಹಿಂದೆ ಹೋದ್ರೆ, ಮನೆ ಮಾತಾಗಿದ್ರಿ ನೀವು ಬಿಗ್ ಬಾಸ್ ಸೀಸನ್ನಲ್ಲಿ, ಕಳೆದ ಸೀಸನ್ನಲ್ಲಿ ಬಹಳ ಅದ್ಭುತವಾಗಿ ಎಲ್ಲರನ್ನ ಕೂಡ ರೀಚ್ ಮಾಡಿರುವ ಕಂಟೆಸ್ಟೆಂಟ್ ಅಲ್ಲಿ ನೀವು ಕೂಡ ಪ್ರಮುಖ ಸ್ಥಾನದಲ್ಲಿ ನಿಲ್ತೀರಾ. ಗೆಲುವು, ಪ್ರಥಮ ಸ್ಥಾನ ಇದೆಲ್ಲ ಬಿಟ್ಟು ಮಾತಾಡೋದಾದ್ರೆ, ಸೊ ಬಿಗ್ ಬಾಸ್ ಜಾಹ್ನವಿ ಕಡೆ ನಾನೀಗ ಟರ್ನ್ ಆಗ್ತೀನಿ. ಹೌದು, ಬಿಗ್ ಬಾಸ್ ಅಲ್ಲಿ ಸಿಗೋಂಥ ಎಕ್ಸ್ಪೀರಿಯನ್ಸ್ ಪ್ರಪಂಚದ ಯಾವ ಮೂಲೆಯಲ್ಲೂ ನಿಮಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಡಿಫ್ರೆಂಟ್ ವರ್ಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಮನೆಯವರ ಸಂಪರ್ಕ ಇಲ್ದಲೆ, ಮನೆಯವರಂತಲ್ಲ, ಹೊರಗಿನ ಜಗತ್ತಿನ ಯಾವುದೇ ಒಂದು ಅಲ್ಲೊಂದು ಕೀಟ ಬಂದ್ರೂ ನಮಗೆ ಇವತ್ತು ಒಂದು ಬೆಕ್ಕಿನ ಮರಿ ಬಂದ್ರೂ ನಮ್ಗೆ ಅದೊಂದು ಖುಷಿ, ಇಲಿ ಬಂದ್ರೂ ನಮ್ಗೆ ಅದೊಂದೇನೋ ಹೊಸದ ಥರ ಕಾಣಿಸುತ್ತೆ. ಅದನ್ನು ಹೇಳಿದಾಗ ಏನು ಇಷ್ಟೊಂದು ಹೇಳ್ತಾರೆ ಅಂತ ಅನ್ಸ್ಬೋದು, ಬಟ್ ಅಲ್ಲಿ ಹೋದಾಗ ಅನುಭವ ಆಗುತ್ತೆ. ಆ ಒಂದು ಡಿಫ್ರೆಂಟ್ ವರ್ಲ್ಡಲ್ಲಿ ನಾನೊಂದು 67 ಡೇಸ್ ಇದ್ದೆ. ಸೊ ಆ ಅನುಭವ ನನ್ನ ಜೀವನದಲ್ಲಿ ಇದ್ದೇ ಇರುತ್ತೆ. ಇವತ್ತಿಗೂ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಎಷ್ಟೋ ವಿಚಾರಗಳನ್ನು, ಯಾಕಂದರೆ ಅದು 1 hour ಮಾತ್ರ ಪ್ರಸಾರ ಆಗೋಕ್ಕಿದ್ದರಿಂದ ಎಷ್ಟೋ ವಿಚಾರಗಳು ಪ್ರಸಾರ ಆಗಿರೋದಿಲ್ಲ. ಬಟ್ ನಾವು ನೆನೆಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಇರುತ್ತೆ. ಅದರಲ್ಲೂ ನಮಗೆ ಮಲಗೋಕ್ಕೆ ಸಿಗ್ತಾ ಇದ್ದಿದ್ದೇ ಕಡಿಮೆ ಅವಧಿ. ಟೈಮ್ ಎಷ್ಟು ಆಗ್ತಾಯಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ, ಯಾಕಂದರೆ ಅಲ್ಲಿ ಗಡಿಯಾರ ಇಲ್ಲ. ಎಷ್ಟೋ ಸಲ ಮಧ್ಯರಾತ್ರಿ 2 ಗಂಟೆ 3 ಗಂಟೆಲೆಲ್ಲ ನಾವು ಅಡುಗೆ ಮಾಡ್ಕೊಂಡು ತಿಂದಿರ್ತೀವಿ. ಅಂದರೆ ಇವಾಗ ಹೊತ್ತು ಮುಳುಗ್ತಾ ಇದೆ, ಈಗ ಆರಿರ್ಬೋದಾ, ಈ ಥರ ಒಂದು ಅಂದಾಜಲ್ಲೇ ಬದುಕಿರೋದು. ಬೆಳಗ್ಗೆ ಎದ್ದಾಗ ಅದು ಕೆಲವು ಸಲ 11 ಗಂಟೆ 10 ಗಂಟೆ ಸೂರ್ಯ ನೆತ್ತಿ ಮೇಲೆ ಬಂದಾಗ ಮಲ್ಲಮ್ಮ ಅವ್ರು ಇದ್ರು, ಅಮ್ಮ ಅವ್ರು ಕೇಳ್ತಾರೆ, ಅಮ್ಮ ಇವಾಗ ಎಷ್ಟು ಟೈಮ್ ಆಗಿರ್ಬೋದು, 11 ಆಗೈತೆ ಅಂತ ಹೇಳೋರು. ಸೊ ಅದೊಂದು ಬೇರೆಯದ್ದೇ ಪ್ರಪಂಚ. ಆ ಬೇರೆಯದ್ದೇ ಪ್ರಪಂಚದಲ್ಲಿ ನನಗೆ ಸಿಕ್ಕಿರುವಂಥ ಅನುಭವ ಕೂಡ ನನ್ನ ಜೊತೆ ಸದಾ ಇರುತ್ತೆ. ಓಕೆ, ಯಾಕಂದರೆ ನೋಡಿ, ಈಗ ಏನೇ ಒಂದು ಸಣ್ಣ ಡೌಟ್ ಬಂದರೂ ಬೇಗ ಮೊಬೈಲಲ್ಲಿ ಚೆಕ್ ಮಾಡ್ತಿರ್ತೀವಿ. ಆಮೇಲೆ ಒಂದು ಕಾಲಲ್ಲಿ ಮಾತಾಡಬೇಕು ಅನಿಸುತ್ತೆ, ನೀವು ಹೇಳ್ದಂಗೆ ಟೈಮ್ ನೋಡಬೇಕು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಮಾನಸಿಕ ಏರುಪೇರುಗಳು
ಸಾಮಾನ್ಯವಾಗಿದ್ದೇ ಇರುತ್ತೆ. ಈಗ ಹೆಣ್ಮಕ್ಳಿಗೆ ಕೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಆ ಒಂದು ಏರುಪೇರುಗಳೆಲ್ಲವೂ ಕೂಡ ಇರುತ್ತೆ. ಮತ್ತೆ ನಾವು 24 ಗಂಟೆನೂ ಸ್ಮೈಲಿ ಫೇಸ್ ಅಲ್ಲಿ ಇರಕ್ಕಾಗತ್ತಾ? ನ್ಯಾಚುರಲ್ ಆಗಿ ಸಾಧ್ಯನಾ? ಇಲ್ಲ. ಸೊ ಆ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಇದೆಲ್ಲವನ್ನ ಹೊರ ಜಗತ್ತಿಗೆ ಕನೆಕ್ಷನ್ ಇಲ್ದೇನೆ ಸಪ್ರೇಟ್ ಆಗಿ ನೀವು ಒಂದು ಲೈಫ್ ಲೀಡ್ ಮಾಡ್ತಿರ್ತೀರಾ. ಆ ಪ್ರತಿ ಕ್ಷಣವೂ ಕ್ಯಾಪ್ಚರ್ ಆಗಿ ಲೈವ್ ಅಲ್ಲಿ ಹೋಗುತ್ತೆ, ಆಮೇಲೆ ಎಪಿಸೋಡ್ ಅಲ್ಲಿ ಹೋಗುತ್ತೆ, ಜನರಿಗೆ ಕರ್ನಾಟಕದ ಮೂಲೆ ಮೂಲೆ ರೀಚ್ ಆಗುತ್ತೆ ಅಂತಂದಾಗ ಅದೊಂದು ಫೋಬಿಯಾ ಇರುತ್ತಾ ಒಳಗಡೆ? ನನಗೆ ಅಲ್ಲಿದ್ದಂಥ ಸಂದರ್ಭದಲ್ಲಿ ಹೌದು, ಮೂಡ್ ಸ್ವಿಂಗ್ಸ್ ಆಗೋದು, ಅಲ್ಲಿ ನಮಗೆ ನ್ಯಾಚುರಲ್ ಆಗೋದು ಒಂದು ರೀತಿ ಇರುತ್ತೆ, ಇನ್ನೊಂದು ಉಳಿದ ಕಂಟೆಸ್ಟೆಂಟ್ಗಳಿಂದ ಆಗೋದು ಒಂದು ರೀತಿ ಇರುತ್ತೆ. ನಾವು ಯಾರು ಸುಮ್ಮನೆ ಇದ್ರೂ ಕೂಡ ನಮ್ಮ ಒಂದು ಡೈರೆಕ್ಷನ್ ಟೀಮು ಕೆಲವೊಂದು ಕಾನ್ಸೆಪ್ಟ್ಗಳ ಮೂಲಕ, ಗೇಮ್ಗಳ ಮೂಲಕ ಅದನ್ನು ಕೊಟ್ಟು ಬಿಟ್ಟು ನೋಡ್ತಾ ಇರ್ತಾರೆ, ಚಾಲೆಂಜ್ಗಳು. ಹೌದು. ಸೊ ಅದ್ರ ಮೂಲಕ ನಾವು ಏನೇನು ರಿಯಾಕ್ಟ್ ಮಾಡಿದ್ದೀವೋ ಅದೆಲ್ಲವೂ ಕೂಡ ನಾನಂತೂ ಪ್ರಾಮಾಣಿಕವಾಗೇ ಇದ್ದೆ. ಏನೋ ಕ್ಯಾಮ್ರಾ ಇದೆ ಅಂತ ಹೇಳಿ ತುಂಬ ನಾವು ಸಭ್ಯಸ್ಥರ ಥರ ನಡ್ಕೊಳ್ಬೇಕು, ತುಂಬ ಒಳ್ಳೆಯವರಾಗಬೇಕು, ಆ ಥರದ ನಾನು ಇರಲಿಲ್ಲ. ನಾನು ತುಂಬ ನ್ಯಾಚುರಲ್ ಆಗೇ ಇದ್ದೆ. ನನ್ನ ಕೋಪ, ಮುನಿಸು, ಆ ತಾಪಗಳೆಲ್ಲ ಸಮಯಕ್ಕೆ ತಕ್ಕನಾಗೆ ಅದಕ್ಕೆ ಏನು ಆ್ಯಕ್ಷನ್ಗೆ ರಿಯಾಕ್ಷನ್ ಬರ್ತಾ ಇತ್ತು. ಸೊ ಇವತ್ತಿಗೆ ಅದನ್ನು ನಾನಂತೂ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಜನ ಏನು ಮಾಡಿಬಿಟ್ಟಿದ್ರೆ ಆ ಬಿಗ್ ಬಾಸ್ನ ತುಂಬ ಸೀರಿಯಸ್ ಆಗಿ ತೊಗೊಂಡು ನೋಡ್ತಾ ಇದ್ರು. ನಾನು ಇವತ್ತಿಗೂ ಅದನ್ನೇ ಹೇಳೋದು, ನೀವು ಬಿಗ್ ಬಾಸ್ಗೆ ಕೊಟ್ಟಂತಹ ಟೈಮು, ಆ ಒಂದು ಎನರ್ಜಿ, ಅದಕ್ಕೆ ನೀವು ಮಾಡ್ತಾ ಇದ್ದಂಥ ರಿಯಾಕ್ಷನು, ಅದು ಸದ್ಯ ನಮ್ಮ ರಾಜಕಾರಣ ಈ ವ್ಯವಸ್ಥೆಗೆ ಬೇಕಾಗಿದೆ ಅಂತ ನಾನು ಮತ್ತೆ ಹೇಳ್ತೀನಿ. ಯಾಕಂದರೆ ನಮಗೆ ಬೇಕಾಗಿರೋದೇ ಇದು, ನಮ್ಮ ಜೀವನ ಇದು, ನಮ್ಮ ಬದುಕು ಇದರಲ್ಲಿ ನಡೆಯುತ್ತೆ. ಹಾಗಾಗಿ ನಮಗೆ ಯಾವುದಕ್ಕೆ ಎಷ್ಟು ಆದ್ಯತೆ ಕೊಡಬೇಕು ಅನ್ನೋದನ್ನು ಜನಸಾಮಾನ್ಯರಾಗಿ ನಾವು ಕೂಡ ಕಲ್ತ್ಕೊಳ್ಬೇಕು. ಯಾಕಂದರೆ ಇದು ನಮ್ಮ ಭವಿಷ್ಯ, ನಮ್ಮ ಜೀವನ, ಪ್ರತಿಯೊಂದು ಇದರಲ್ಲೇ ಅಡಗಿರುತ್ತೆ. ಯಾಕಂದರೆ ಒಂದಕ್ಕೊಂದು ಎಲ್ಲಿಂದನೋ ಹೋದ್ರೇನೂ ಅದು ವ್ಯವಸ್ಥೆಗೇ ಲಿಂಕ್ ಆಗಿರುತ್ತೆ. ಯಾಕಂದರೆ ನಾವು ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿರುವಂಥ ಸಿವಿಕ್ ಸೆನ್ಸು, ಒಂದು ರೋಡ್ ಕ್ರಾಸ್ ಮಾಡೋವಾಗ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ವೆಹಿಕಲ್ಲು. ನಾವಿಲ್ಲಿ ರಾಜ ಥರ ಆರಾಮಾಗಿ ರೋಡ್ ಕ್ರಾಸ್ ಮಾಡ್ತೀವಿ. ಇಲ್ಲಿ ಜನಸಂದಣಿ ಜಾಸ್ತಿ, ಒಳ್ಳೆ ರಸ್ತೆಗಳಿಲ್ಲ, ವೆಹಿಕಲ್ ಜಾಸ್ತಿ, ಹಾರ್ನ್ ಮಾಡಿ ಇಡ್ತಾ ಇರ್ತೀವಿ. ವಯಸ್ಸಾದವ್ರಿಗೂ ನಾವು ಬಿಡೋದಿಲ್ಲ. ಒಳ್ಳೆ ರಸ್ತೆಗಳಿರಲ್ಲ, ಮಕ್ಕಳನ್ನ ತಲುಪಿಸೋದಕ್ಕೆ ಅದೊಂದೇ ರೋಡ್ ಇರುತ್ತೆ. ಸಿವಿಕ್ ಸೆನ್ಸ್ ಅಂತ ಕಳ್ಕೊಂಡ್ಬಿಟ್ಟಿರ್ತೀವಿ. ಯಾಕೆ ಅಂದರೆ ನಮಗೆ ಅರ್ಜೆಂಟು ಹೋಗಿ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು ಅಥವಾ ಕೆಲಸಕ್ಕೆ ಹೋಗಬೇಕು. ಸೊ ಯಾಕೆ ನಮಗೆ ಆ ಸಿವಿಕ್ ಸೆನ್ಸ್ ಇಲ್ಲ, ಪೇಷನ್ಸ್ ಇಲ್ಲ ಅಂದರೆ ಮತ್ತದೇ ಆ ವ್ಯವಸ್ಥೆ ಮೇಲೆ ಬರುತ್ತೆ. ಸೊ ಅದು ಬದಲಾಗಬೇಕು. ಹಾಗಾಗಿ ಈ ಮೂಲಕ ನಾನು ವ್ಯೂವರ್ಸಿಗೆ ಹೇಳೋದಂದರೆ, ನಾವು ಇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕು. ಬಿಗ್ ಬಾಸಿಗೆ ಭಾಳ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಅವರವರ ಅಭಿಪ್ರಾಯಗಳನ್ನ ಅವ್ರು ಹೇಳೋರು, ಅವರವರೇ ಜಗಳ ಆಡೋರು. ಸೊ ಅಷ್ಟು ಮಟ್ಟಿಗೆ ಇಂಟ್ರೆಸ್ಟ್. ಬಟ್ ಖುಷಿನೇ, ಒಂದು ಶೋನ ಇಷ್ಟೊಂದು ಎಂಜಾಯ್ ಮಾಡುವಾಗ ಅವರು ಖುಷಿಯಾಗಿರ್ತಾರೆ. 9 ಗಂಟೆ ಆದರೆ ಸಾಕಪ್ಪ, ಅವರಲ್ಲೂ ಒಂದು ಉತ್ಸಾಹ ಈ ಶೋ ತಂದಿದೆ. ಸೊ ಹಾಗಾಗಿ ಒಳಗಡೆ ಇದ್ದಾಗ ಅದೇನೇನು ರಿಯಾಕ್ಷನ್ನು, ಆ ಆ್ಯಕ್ಷನ್ಗೆ ರಿಯಾಕ್ಷನ್ಸ್ ಬಂತು, ಆಚೆ ಕಡೆ ಏನೇನು ಆಗ್ತಾ ಇದೆ, ಒಂದು ಸಣ್ಣ ಕಲ್ಪನೆ ಅಂತೂ ನನಗಿತ್ತು ಅಲ್ಲಿ. ಹೀಗೆ ಆಗಿರ್ಬೋದು. ಯಾಕಂದರೆ ನೀವು ಹೇಳಿದ ಹಾಗೆ ಚಾನಲ್ಗಳನ್ನೂ ನೋಡಿದ್ದೀನಿ, ನ್ಯೂಸ್ ಚಾನಲ್ಗಳನ್ನೂ ನೋಡಿದ್ದೀನಿ. ಅಲ್ಲಿ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು, ನಾನು ಕೆಲವೊಂದು ರಿಯಾಲಿಟಿ ಶೋ ಮಾಡಿದಾಗ ಅಲ್ಲಿ ಎಷ್ಟು ಪ್ರೀತಿ ಕೊಡ್ತಾರೆ ಅನ್ನೋದು ಗೊತ್ತಿತ್ತು. ಮತ್ತು ಬಿಗ್ ಬಾಸ್ ಶೋ ಬಗ್ಗೆನೂ ಒಂದು ಸ್ವಲ್ಪ ಗೊತ್ತಿದ್ದರಿಂದ ಒಂದು ಅಂದಾಜಿತ್ತು. ಬಟ್ ಇವತ್ತಿಗೂ ಆಚೆ ಬಂದಮೇಲೆ ಏನು ಸಣ್ಣ ಪುಟ್ಟದ್ದೇನಾಗಿದೆಯೋ ಅದ್ರ ಬಗ್ಗೆ ನನಗೇನೂ ಬೇಜಾರಿಲ್ಲ. ಯಾಕಂದರೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು, ಅರ್ಥ ಮಾಡ್ಕೊಂಡು, ಈ ಕಾನ್ಸೆಪ್ಟನ್ನ ಒಳಗಡೆ ಹೋದ್ಮೇಲೆ ನಾವು ಇಲ್ಲಿ ಯಾರನ್ನೂ ದೂರಕ್ಕಾಗಲ್ಲ. ನಾವೇನಿದೆವೋ ಅದನ್ನೇ ತೋರಿಸಿರ್ತಾರೆ. ಕೆಲವೊಂದು ಜಾಸ್ತಿ ತೋರಿಸ್ದಲ್ಲೇ ಕಡಿಮೆ ತೋರಿಸಿದಾಗ ಒಂದು ಅಭಿಪ್ರಾಯ ಅನ್ನೋದೊಂದು ಕ್ರಿಯೇಟ್ ಆಗಿರುತ್ತೆ. ಬಟ್ ಓಕೆ, ಅದರ ಜನ ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಸೀಸನ್ 13 ಶುರು ಆಗ್ತಾ ಇದೆ. ಆದರೂ ಮೊನ್ನೆ ನಾನು ಬಲರಾಮ ಶೋಗೆ ಹೋದಾಗ ನೀವು ಹಾಕ್ಕೊಂಡಿರೋ ಡ್ರೆಸ್ ನಮ್ಗೆ ತುಂಬ ಇಷ್ಟ ಆಯಿತು. ಬಿಗ್ ಬಾಸ್, ಅಯ್ಯೋ ಇನ್ನೂ ಹೊಸ ಸೀಸನ್ ಬಂದರೂ ನೀವೆಲ್ಲ ನಮ್ಮನ್ನು ಇನ್ನೂ ಮರ್ತಿಲ್ವಾ, ನೈಸ್ ಅಂತ ಹೇಳ್ತಾ ಇದ್ದೆ. ಸೊ ಆಚೆ ಬಂದಮೇಲೆ ಸ್ವಲ್ಪ ಬೇಗ ಎಲಿಮಿನೇಟ್ ಆದೆ ಅನ್ನೋದಕ್ಕೆ ಬೇಜಾರಿತ್ತು. ಯಾಕಂದರೆ ಆಚೆ ಬಂದಮೇಲೂ ಕೂಡ ಎಷ್ಟೋ ಜನ ತುಂಬ ಡಲ್ ಇತ್ತು. ಬಟ್ ನೀವು ಗೆಜ್ಜೆ ಸೌಂಡ್ ಮಾಡಿದ್ಮೇಲೆ ಅದು ಪಿಕಪ್ ಆಯಿತು, ಅಂದರೆ ಬೇರೆದೇ ಒಂದು ಆಯಾಮ ಪಡ್ಕೊಳ್ತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಿಗ್ ಬಾಸ್ ಅಂತ ಒಂದು ಪ್ರಪಂಚದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲಿ ನಾನು ಒಂದು ಸಣ್ಣದಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅನ್ನೋ ಪೇಷನ್ಸ್ ಅಂತೂ ನನಗಿದೆ. ಓಕೆ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿದೆ ಅಂತ ಹೇಳ್ತೀರಾ. ಎಷ್ಟೊಂದು ಜನ ಇದನ್ನ ಕೇಳಿದ್ದಾರೆ ಪ್ರಶ್ನೆನ, ಅಲ್ಲಾಗೋ ಜಗಳಗಳೆಲ್ಲ ಸ್ಕ್ರಿಪ್ಟೆಡ್ ಇರಬಹುದು, ನಿಜವಾಗ್ಲೂ ಅಷ್ಟೆಲ್ಲ ಯಾಕೆ ಜಗಳ ಆಡ್ತಾರೆ, ಯಾರು ಜಗಳ ಆಡ್ತಾರೆ, ಆಮೇಲೆ ಪ್ರೋಮೋಗೋಸ್ಕರ ಕಂಟೆಂಟ್ ಕೊಡ್ತಾರೆ, ಜಾಸ್ತಿ ಮಾತಾಡಿದ್ರೆ ಕ್ಯಾಮ್ರಾ ನಮ್ಮ ಕಡೆ ಟರ್ನ್ ಆಗುತ್ತೆ, ವಾಯ್ಸ್ ರೈಸ್ ಮಾಡಿದ್ರೆ ಹೈಲೈಟ್ ಆಗ್ತೀವಿ, ಆಮೇಲೆ ಒಳ್ಳೇದೋ ಕೆಟ್ಟದ್ದು ಬಟ್ ವಾಯ್ಸ್ ರೈಸ್ ಮಾಡಬೇಕು, ಆವಾಗಲೇ ಫಿನಾಲೆ ತನಕ ಬರಬಹುದು, ಈ ಥರದ ವಿಚಾರಗಳ ಬಗ್ಗೆ, ಆರೋಪಗಳ ಬಗ್ಗೆ ನೀವು ಅಲ್ಲಿದ್ದಕ್ಕೆ ಕೇಳ್ತಿದ್ದೀವಿ. ಇಟ್ಸ್ ಆಲ್ ಸೈಕಾಲಜಿ ಸುಕನ್ಯಾ ಅವರು. ಈಗಲೂ ನೋಡಿ, ನಮ್ಮ ಪಕ್ಕದ ಮನೇಲಿ ಎಲ್ಲೋ ಜಗಳ ಆಗುತ್ತೆ ಅಂದರೆ ನಮ್ಗೆ ಅದೊಂಥರ ಏನಕ್ಕೆ ಜಗಳ ಆಡ್ತಾ ಇದ್ದಾರೆ ಅದು ತಿಳ್ಕೊಳ್ಳೋ ಕುತೂಹಲ, ಮತ್ತು ಅದನ್ನು ನಿಂತ್ಕೊಂಡು ನೋಡೋದು, ಎಂಜಾಯ್ ಮಾಡೋದು
ಹೊರಗಡೆ ಜಗತ್ತಿನಲ್ಲಿ ಒಂದು ಜಗಳ ಆಗ್ತಾ ಇದೆ ಅಂದರೆ ಎಂಜಾಯ್ ಮಾಡೋರು ಇರ್ತಾರೆ ಅದನ್ನು ಬಿಡಿಸೋದಕ್ಕಿಂತ ಹೆಚ್ಚಾಗಿ. ಸೊ ಇಟ್ಸ್ ಆಲ್ ಸೈಕಾಲಜಿ. ಸೊ ಅಲ್ಲಿ ಜಗಳ ಆಗ್ತಾ ಇದೆ ಅಂದರೆ ಇಲ್ಲಿ ಜಾಸ್ತಿ ಜನ ನೋಡ್ತಾರೆ ಅಂತ ಹೇಳಿ ಆ ಒಂದು ಡೈರೆಕ್ಷನ್ ಟೀಮು ಅದೊಂದು ಜನರ ಒಂದು ಸೈಕಾಲಜಿ ಮೇಲೇ ಅಲ್ಲಿ ಆಟ ಆಡಿಸೋದು. ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ರೆ ಯಾರು ನೋಡ್ತಾರೆ, ಏನಕ್ಕೂ ಜಗಳ ಆಗ್ತಾ ಇದೆ ಅಂತ ಹೇಳಿ ಒಂದು ಪರ ವಿರೋಧ ಗುಂಪೆ ಹುಟ್ಕೊಳ್ಳುತ್ತೆ. ಸೊ ವ್ಯೂವರ್ಸನ್ನು ಎಂಗೇಜ್ ಮಾಡೋದಕ್ಕೂ ಕೂಡ ಅದನ್ನ ಕಾನ್ಸೆಪ್ಟ್ ಬಿಲ್ಡ್ ಮಾಡ್ತಾರೆ ಹೊರತು ನೀವು ಜಗಳ ಆಡಿ ಹಿಂಗೆ ಮಾಡಿ ಅಂತ ಅದು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ. ಸೊ ಎಲ್ಲ ಚೆನ್ನಾಗಾಗಿದೆ, ಶಾಂತಿ ನಿವಾಸ ಆಗ್ಬಿಟ್ಟಿದೆ ಅಂತ ಅಂದರೆ ಡೈರೆಕ್ಷನ್ ಟೀಮ್ ಹಿಂಗೆ ಹಚ್ಚಿ ಬಿಟ್ಬಿಡ್ತಾರೆ. ಸೊ ಅಲ್ಲಿ ಏನು ರಿಯಾಕ್ಟ್ ಮಾಡ್ತೀವೋ ಅದೆಲ್ಲ ನ್ಯಾಚುರಲ್ಲೇ, ಯಾವುದು ಕೂಡ ಸ್ಕ್ರಿಪ್ಟೆಡ್ ಅಲ್ಲ. ಸೊ ಅದೇ ಜನನ ಎಂಟರ್ಟೈನ್ಮೆಂಟ್ ಮಾಡಬೇಕು ಆ ಒಂದನ್ನು ತಲೆನಲ್ಲಿ ಇಟ್ಕೊಂಡು ಅವ್ರು ಏನು ಡಿಸೈನ್ ಮಾಡಿರ್ತಾರೋ ಆ ಕಾನ್ಸೆಪ್ಟಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವೋ ಅದೆಲ್ಲವೂ ಕೂಡ ನ್ಯಾಚುರಲ್ಲೇ. ಓಕೆ, ಅಲ್ಲಿ ಫುಡ್ ಇಲ್ಲದೆ ತುಂಬ ಆಹಾರ ಕಮ್ಮಿ ಕೊಟ್ಟು ನಿದ್ದೆ ಕಡಿಮೆ ಆಗಿ ಅದು ಕೂಡ ಜಾಸ್ತಿ ಕೊಟ್ಟು ನಿಮ್ಗೆ ಒಂಥರ ಏನ್ ಹೇಳ್ತಾರೆ ಅದೇ ಅನ್ನಿಸ್ತಿರತ್ತಲ್ಲ, ಅದನ್ನ ಏನಕ್ಕೆ ಮಾಡ್ತಾರೆ ಅಂದ್ರೆ ನೀವು ಟ್ರಿಗರ್ ಆಗ್ಲಿ ಅಂತಾನೆ. ಒಬ್ಬ ಮನುಷ್ಯರಿಗೆ ನಿಮ್ಗೆ ನಿನ್ನೆ ಬೆಳಗ್ಗೆ 3 ಗಂಟೆ ತನಕ ನಿದ್ದೆ ಆಗಿಲ್ಲ ಅಂದ್ರೆ ನಿಮ್ಗೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ, ಸಣ್ಣ ಸಣ್ಣ ಸೌಂಡ್ ಆದ್ರೂ ಇರಿಟೇಟ್ ಆಗ್ತಾ ಇರುತ್ತೆ. ಅಥವಾ ನಿಮ್ಗೆ ಹಸಿವು ಬಂದಾಗ ಕೋಪ, ಸೊ ಅದ್ರ ಮೇಲೆಲ್ಲ ಆಟ ಆಡ್ತಾರೆ. ಸರಿ ನಿದ್ದೆ ಕೊಡದೆ, ಸರಿ ಊಟ ಮಾಡದೆ, ಇವ್ರು ಟ್ರಿಗರ್ ಆಗ್ತಾರೆ ಅವಾಗ ಅಂತ ಹೇಳಿ. ಸೊ ಒಂದಕ್ಕೊಂದು ಲಿಂಕ್ ಇದೆ ಅಷ್ಟೇ, ಅದು ಸೈಕಾಲಜಿಕಲಿ ಒಂದು ಪರೀಕ್ಷೆ ಅನ್ಸುತ್ತಲ್ವಾ. ಸೊ ಎಂಟೈರ್ ಶೋನೇ ಅವ್ರು ಆ ರೀತಿ ಡಿಸೈನ್ ಮಾಡಿರ್ತಾರೆ. ಒಬ್ಬ ಮನುಷ್ಯನಿಗೆ ನೀರಿದ್ದೆ ಊಟ ಇಲ್ದಿದಾಗ ಕಿರಿಕಿರಿ ಮಾಡ್ಕೊಳ್ಳೋದು, ಸಿಟ್ಟು ಬರೋದು, ಅಥವಾ ಎದ್ದ ತಕ್ಷಣ ನಾವು ಒಂದು ರುಟೀನಿಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ, ಎದ್ದ ತಕ್ಷಣ ಕಾಫಿ ಬೇಕು, ಕಾಫಿ ಇಲ್ಲ ಅಂದ್ರೆ ಏನೋ ಒಂಥರ ಅಂತ. ಸೊ ಅದನ್ನೆಲ್ಲ ಕಟ್ ಮಾಡಿದಾಗ ನಾವು ರಿಯಾಕ್ಟ್ ಮಾಡ್ತೀವಿ. ಸೊ ಒಂದು ಶೋ ಗೆಲ್ಲಬೇಕು ಅಂದ್ರೆ ಇದೆಲ್ಲ ಮಾಡಬೇಕು. ನಿಜ ಅದು ನನ್ನ ಖುಷಿನೇ ಆಗುತ್ತೆ. ಅಂದ್ರೆ ಇಷ್ಟೆಲ್ಲ ಹಿಂದೆ ಬ್ಯಾಕ್ಗ್ರೌಂಡ್ ವರ್ಕ್ ಅಷ್ಟು ಮಟ್ಟಿಗೆ ನಡೀತಾ ಇರುತ್ತೆ. ಸೊ ಸುಕನ್ಯಾ ಅವ್ರಿಗೆ ಬಿಗ್ ಬಾಸ್ಗೆ ಹೋದ್ರೆ ನಿಮ್ಮ ಪ್ಲಸ್ ಏನು ಮೈನಸ್ ಏನು ಎಲ್ಲ ಕೊಟ್ಬಿಟ್ಟಿರ್ತಾರೆ. ನಿಮ್ಮ ಏನು ಮೈನಸ್ ಅಥವಾ ವೀಕ್ನೆಸ್ ಇದೆ ಅದ್ರ ಮೇಲೆ ಆಟ ಆಡ್ತಾರೆ ಹಾಗೆ. ಓಕೆ, ಯಾವತ್ತಾರು 67 ದಿನದಲ್ಲಿ ನೀವು ಹೊರಗಡೆ 67ನೇ ದಿನ ಬರೋದಕ್ಕಿಂತ ಮುಂಚೆ ಒಂದ್ಸತಿ ಓಡ್ ಹೋಗೋಣಪ್ಪ ಹೊರಗಡೆ ಅಂತ ಅನ್ಸಿದ್ದಿತ್ಯಾ? ಇಲ್ಲ, ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಒಂದು ಶೋ. ಅಲ್ಲಿ ಒಂದು ಮಗನ್ನ ಫ್ಯಾಮಿಲಿನ ಮಿಸ್ ಮಾಡಿಕೊಂಡೆ ಹೊರತು ನಾನು ತುಂಬ ಎಂಜಾಯ್ ಮಾಡಿದೆ ಬಿಗ್ ಬಾಸ್. ನನಗೆಲ್ಲೋ ಒಂದು ರೆಸಾರ್ಟಿಗೆ ಹೋಗಿರೋ ಫೀಲ್ ಇತ್ತು ನನಗೆ. ಅದು ಕೆಲವರೆಲ್ಲ ಬಿಗ್ ಬಾಸ್ ಅಂದರೆ ಜೀವನ ಪಾಠ ಹಾಗೆ ಹೀಗೆ ಹೇಳ್ತಾರೆ. ಬಹುಶಃ ನಾನು ಹೊರ ಜಗತ್ತಿನಲ್ಲೇ ತುಂಬ ಪಾಠ ಕಲ್ತ್ಬಿಟ್ಟಿದ್ದೀನಿ. ಆದರೆ ನಾನು ತುಂಬ ಎಂಜಾಯ್ ಮಾಡಿದೆ. ನನಗೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಆಚೆ ಬಂದಿದ್ದು ಬೇಜಾರಾಯಿತು. ಯಾಕಂದರೆ ನಾನು ಹೇಗೆ ಅಂದರೆ ಯಾವುದೇ ಆಗಲಿ, ಈಗ ನಾವು ಪಕ್ಷನೇ ತಗೊಳ್ಳಿ, ನನಗೇನೋ ಒಂದು ಜವಾಬ್ದಾರಿ ಕೊಡೋ ತನಕ ನಾನು ಕಾಯ್ತಾ ಕೂರಲ್ಲ. ಮಾಡಬೇಕು, ಏನಾದರೂ ಮಾಡಬೇಕು ಅನ್ನೋ ಒಂದು ಹಪಿತನ ನನಗಂತೂ ತುಂಬ ಇದೆ. ಸೊ ಬಿಗ್ ಬಾಸಲ್ಲೂ ಅಷ್ಟೇ ಏನಾದರೂ ಮಾಡಬೇಕು, ನಾನು ಒಂಚೂರು ಏನೋ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಗೆಜ್ಜೆದು ಅದು ಇದು ಎಲ್ಲ ನಾನು ಪ್ರಿಪೇರಾಗಿ ಹೋಗಿ ಮಾಡಿದೆ. ಅದು ಬೇರೆ ಬೇರೆ ಆಯಾಮ ಪಡ್ಕೊಳ್ತು, ಅದು ಬೇರೆ. ಸೊ ಅದ್ರ ಆಚೆಗೆ ಇನ್ನೊಂದೇನೋ ಮಾಡಬೇಕು, ಸ್ಕಿಟ್ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು, ಸೊ ಈ ರೈಮಿಂಗ್ಸ್ ವರ್ಡ್ಸನ್ನ ಇದು ಮಾಡಬೇಕು, ಆ ಥರ ಹಾಗೆ ನಾನು 24/7 ನನ್ನ ಮೈಂಡು ಓಡ್ತಾನೆ ಇತ್ತು ಅಲ್ಲಿ. ಸೊ ಹಾಗಾಗಿ ನನಗೆ ಆಚೆ ಬರಬೇಕು ಅಂತ ಯಾವತ್ತೂ ಅನಿಸಿರಲಿಲ್ಲ. ಇನ್ನೂ ನಾನು ಆಟ ಆಡಬೇಕಿತ್ತು, ಇನ್ನೂ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿತ್ತು. ಯಾಕಂದರೆ ಜಾನ್ವಿ ಅಂತ ಬಂದಾಗ ನನ್ನ ಡ್ರೆಸ್ಸು ಟಾಕ್ ಆಗಿತ್ತು, ನನ್ನ ಮಾತು ಟಾಕ್ ಆಗಿತ್ತು, ಮತ್ತು ನಾನು ಮಾಡ್ತಾ ಇದ್ದಂಥ ಕಿತಾಪತಿಗಳು ಟಾಕ್ ಆಗಿತ್ತು, ಆಮೇಲೆ ಈ ಗೆಜ್ಜೆದು ಸೌಂಡ್ ಆಗಿತ್ತು. ಇನ್ನು ಬಿಟ್ಟಿದ್ರೆ ಇನ್ನೂ ಶೋಗೆ ಏನೋ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ನನ್ನ ಒಳಗಿಂದ ಇತ್ತು. ಎಲ್ಲೋ ಕೆಲವರೆಲ್ಲ ತುಂಬ ಲೇಸಿಗಳಾಗಿ ಅವ್ರಿಗೇನೋ ಕಳಿಸಿದ್ರೆ ಅಂತ ಕೆಲವ್ರು ಬಲವಂತವಾಗಿ ಬಂದಿದ್ರು, ಇರಬೇಕಲ್ಲ ಅಂತ ಇದ್ದರು. ಸೊ ಅವ್ರಗಳ ಮಧ್ಯೆ ನನ್ನಲ್ಲಿ ಒಂದು ಹಪಿತನ ಇತ್ತು. ಸೊ ಹಾಗಾಗಿ ಯಾವತ್ತೂ ಕೂಡ ಆಚೆ ಬರಬೇಕು ಅಂತ ಇದ್ದೆ. ಇನ್ಫ್ಯಾಕ್ಟ್ ನಾನು ಆಚೆ ಬಂದಮೇಲೆ ತುಂಬ ಬೇಜಾರಾಗಿದ್ದೆ. ತುಂಬ ಸಮಯ ತಗೋತು ನನಗೆ ಅದರಿಂದ ಹೊರಗಡೆ. 67 ದಿನ ಮುಗಿಸಿ ಹೊರಗಡೆ ಜಗತ್ತಿಗೆ ಕಾಲಿಟ್ಟಾಗ ಫಸ್ಟ್ ಜನರನ್ನೆಲ್ಲ ನೋಡಿದಾಗ, ಈ ಪ್ರಪಂಚ ನೋಡಿದಾಗ, ಫೋನ್ ಕೈಯಲ್ಲಿ ಇಟ್ಕೊಂಡಾಗ, ನಿಮ್ಗೆ ಇಷ್ಟ ಬಂದಿರೋ ಸೀರಿಯಲ್ಲೋ ಸಿನಿಮಾನೋ ನೋಡಿದಾಗ, ಬೇಕಾಗಿರೋ ಫುಡ್ ತಿಂದಾಗ ಅದು ಹೆಂಗೆ, ಎಷ್ಟು ಲಕ್ಸುರಿಯಸ್ ಅನ್ನಿಸ್ತು? ಇಲ್ಲ, ನನಗೆ ಆ್ಯಕ್ಚುಲಿ ಅದೆಲ್ಲದಕ್ಕಿಂತ ನೋವೇ ಇತ್ತು. ನಾನು ಆಚೆ ಬಂದಿದ್ದೇ ಒಂದು ಬೇಜಾರಿತ್ತು. ಅದರಿಂದ ಹೊರಗಡೆ ಬರೋದಕ್ಕೆ ನನಗೆ ತುಂಬ ಟೈಮ್ ತಗೋತು. ಯಾಕಂದರೆ ನನಗೆ ತುಂಬ ಫುಡ್ಡಿ ಏನಲ್ಲ. ಸೊ ಒಳಗಡೆ ಅದೇನು 2 ಹೊತ್ತು ತಿಂತಾ ಇದ್ವೋ ಅದೇ ನನಗೆ ಬೇಜಾರು ಸಾಕಾಗ್ತಾ ಇತ್ತೋ ಸಾಕು ಅನ್ನೋ ಥರ ಇತ್ತು. ಬಟ್ ನನಗೇನೋ ಒಂದು ಸಾಧನೆ ಕಡೆನೇ ನನ್ನ ಮನಸ್ಸು ತುಡಿಯೋದ್ರಿಂದ ಅದೊಂದು ಡಿಸಪಾಯಿಂಟ್ಮೆಂಟ್ ಇತ್ತು. ಫೋನು ಆ್ಯಕ್ಚುಲಿ ಫಸ್ಟ್ ಡೇ ಎಲ್ಲ ಕೊಡೋಕ್ಕೆ ಇದು ಮಾಡ್ತಾಯಿದ್ರು, ಹೊರಗಡೆ ಏನಾಗಿದೆ ತಿಳ್ಕೊಂಡ್ರೆ ಬೇಜಾರಾಗ್ತಾರೆ ಅಂತ. ಬಂದು ನೋಡಿದ್ಮೇಲೆ ಏನೋ ಸ್ವಲ್ಪ ಪರ್ಸ್ನಲ್ ಲೈಫಲ್ಲಿ ಅದೆಲ್ಲ ಆಗಿತ್ತು. ನನಗೆ ಅದು ಯಾವುದೂ ನಾನು ಯೋಚನೆ ಮಾಡ್ತಾ ಇಲ್ಲ, ನಾನು ಎಲಿಮಿನೇಟ್ ಅದೇ ನನಗೆ ಬೇಜಾರು ಅಂತ. ನಮ್ಮನೆ ನಾನೆಲ್ಲ ಆಚೆ ಆಗಿರೋದು ನೋಡಿ ಇವಳು ಫುಲ್ ಡಿಸಪಾಯಿಂಟ್ ಆಗ್ತಾಳೇನೋ ಅಂತ ಹೇಳಿ ಹೈಡ್ ಮಾಡೋದಕ್ಕೆ, ಪಾಪ ನಿಧಾನಕ್ಕೆ ಹೇಳೋಣ ಆ ಥರ ಎಲ್ಲ ಇದ್ದರು. ನನಗದು ಯಾವುದೂ ಏನೂ ಮಾಡಲಿಲ್ಲ. ಇಲ್ಲ, ನಾನು ಎಲಿಮಿನೇಟ್ ಆದೆ, ನನಗೆ ಅದೇ ಬೇಜಾರಿದೆ, ಇದು ಯಾವುದೂ ನನಗೇನು ಅನ್ನಿಸ್ತಲ್ಲ. ಯಾಕಂದರೆ ನಾನು ಮೊದಲು ಹೇಳಿದ ಹಾಗೆ ನನಗೆ ಸತ್ಯ ಪ್ರಾಮಾಣಿಕತೆ ನನ್ನ ಒಳಗಡೆಯಿಂದ ಇದ್ದಾಗ ಹೊರಗಡೆ ಯಾರು ಏನು ಮಾತಾಡಿದ್ರು ನನಗೇನು ಅನಿಸಲ್ಲ. ಯಾಕಂದರೆ ಇವತ್ತು ನನ್ನ ಕುಟುಂಬ ನನ್ನ ಜೊತೆಗಿದೆ,
ಸತ್ಯ ಯಾರಿಗೆ ಗೊತ್ತಿರಬೇಕೋ ಅವ್ರಿಗೆ ಗೊತ್ತಿದೆ. ಸೊ ಹೇಳಿ ನಾವು ದೊಡ್ಡವರಾಗಬೇಕು ಅಂತ ಏನಿಲ್ಲ. ಸೊ ಆ ಒಂದು ಧೈರ್ಯ ಅವ್ರ ಬೆಂಬಲದ ಮುಂದೆ ನನಗಿದೇನೂ ಅನಿಸ್ಲಿಲ್ಲ. ಹಾಗಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಅದೇ ಇದಾಗಿದ್ದು. ಅದಾದಮೇಲೆ ನಿಧಾನಕ್ಕೆ ನಾನು ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇರಲಿಲ್ಲ, ಯಾಕಂದರೆ ಒಂದು ಇಂಟ್ರೆಸ್ಟೇ ಹೊಟ್ಟೋಗ್ಬಿಟ್ಟಿತ್ತು. ಜನ ನೋಡಿ ಮಿಂಗಲ್ ಆಗೋಕ್ಕೆ ನನಗೆ ಇಷ್ಟ ಆಗ್ತಾಯಿರಲಿಲ್ಲ, ನಾನು ಶೋ ಒಳಗಡೆ ಇರಬೇಕಿತ್ತು ಅಂತ. ಸೊ ಅದಾದಮೇಲೆ ನಿಧಾನಕ್ಕೆ ಊಟ ಅದೆಲ್ಲ ಮಾಡಿದೆ. ಆಮೇಲೆ ಜಾನ್ ಫಸ್ಟ್ಗೆ ಅನಿಸುತ್ತೆ ಬಹುಶಃ, ಆವಾಗಲೇ ಏನೋ ನಾನು ಆಚೆ ಬರೋ ಟೈಮಲ್ಲಿ ಮಗನ ಬರ್ಡೇ ಇತ್ತು. ಬರ್ಡೇ ಮುಗಿಸ್ಮೇಲೆ 1 ಮಂತ್ ನನಗೆ ಟೈಮ್ ತೊಗೋತು ಹೊರಗಡೆ ಬರೋದಕ್ಕೆ. ಸೊ ಜನವರಿ 1 ನಾನು ಮೈಂಡ್ ಸೆಟ್ ಮಾಡಿಕೊಂಡೆ, ನಂದು ಏನಾದರೂ ಒಂದು ಇದಂದರೆ ನಾನು ಸ್ಟ್ರಾಂಗಾಗಿ ಮೈಂಡಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಸಾಕು ಬಿಗ್ ಬಾಸ್ ಹೋಗಿದ್ದಾಯ್ತು ಬಂದಿದ್ದಾಯ್ತು, ಜನ ಇಷ್ಟಪಟ್ಟಿದ್ದಾರೆ, ಇನ್ನೂ ಆಡಬೇಕು ಅಂತಿತ್ತು, ಬಟ್ ನಿನ್ನ ಋಣ ಅಷ್ಟೇ ಇತ್ತು. ಜನವರಿ 1 ಎಲ್ಲ ನೀನು ತೆಗ್ದಾಕ್ಬಿಡು ಅಂತ ಹೇಳಿ ನನ್ನ ಮೈಂಡಿಗೆ ನಾನೇ ಇನ್ಸ್ಟ್ರಕ್ಷನ್ ಕೊಟ್ಟು ಆಮೇಲೆ ಆ ಬೇಜಾರು ಬಿಟ್ಟು ಆರಾಮಾಗಿದ್ದೆ. ಓಕೆ ಓಕೆ. ಅಂದರೆ ಒಂದು ಮಾತಿರುತ್ತೆ, ನಾವು ಚೆನ್ನಾಗಿದ್ದಾಗ ಅಥವಾ ತುಂಬ ಸಕ್ಸಸ್ಫುಲ್ ಆದಾಗ, ತುಂಬ ಒಳ್ಳೆ ಹೆಸರು ಮಾಡಿದಾಗ, ತುಂಬ ದುಡ್ಡಿದ್ದಾಗ ಎಲ್ಲರೂ ನಮ್ಮ ಜೊತೆಗೆ ಇರ್ತಾರೆ. ಆದರೆ ಯಾವುದೋ ಒಂದು ಪರೀಕ್ಷೆ ಎದುರಾದಾಗ, ನಾವು ಜೀವನದಲ್ಲಿ ಸೋತಾಗ, ಕಳ್ಕೊಂಡಾಗ, ಅವಮಾನ ಆದಾಗ ನಮ್ಮ ಜೊತೆಗೆ ಯಾರು ನಿಜವಾಗ್ಲೂ ಇರ್ತಾರೋ ಅವ್ರು ನಮ್ಮವರು ಅಂತ. 100%. ಆ ಒಂದು ಎಕ್ಸ್ಪೀರಿಯನ್ಸ್ ಬಿಗ್ ಬಾಸಿಂದ ಹೊರಗಡೆ ಬಂದಾಗ ನಿಮ್ಗಾಯ್ತಾ? ಅದಾಯಿತು. ನನ್ನ ಬಗ್ಗೆ ಏನೇ ಟೀಕೆ ಟಿಪ್ಪಣಿಗಳಿದ್ರು, ಕುಟುಂಬ ನನ್ನ ಜೊತೆಗಿತ್ತು, ಇವಾಗಲೂ ನನ್ನ ಜೊತೆಗಿದೆ, ಮುಂದೆನೂ ನನ್ನ ಜೊತೆಗಿರುತ್ತೆ. ಯಾಕಂದರೆ ಜಾಹ್ನವಿ ಏನು ಅಂತ ಹೇಳಿ ಕಂಪ್ಲೀಟಾಗಿ ಗೊತ್ತಾಗೋದು ಅವರು. ಸ್ನೇಹಿತರುಗಳು ಏನಿದ್ರು ಅವ್ರು ಎಲ್ಲರೂ ಇದ್ದಾರೆ. ಅವರು ನನಗಿಂತ ಹೆಚ್ಚಾಗಿ ಅದಕ್ಕೆಲ್ಲ ಫೈಟ್ ಮಾಡಿದ್ದಾರೆ ನಾನು ಒಳಗಡೆ ಹೋದಾಗ, ಅದನ್ನು ಕೂಡ ನಾನು ಯಾವತ್ತೂ ಮರೆಯಲ್ಲ. ಮತ್ತು ಬಿಗ್ ಬಾಸ್ ಶೋ ಕೂಡ ನನಗೆ ತುಂಬ ಕೊಟ್ಟಿದೆ. ಅಣ್ಣ ಪಕ್ಷಕ್ಕೆ ಸೇರ್ಪಡೆ ಮಾಡುವಾಗಲೂ ಬಿಗ್ ಬಾಸ್ ಜಾಹ್ನವಿ ಅಂತ ಹೇಳಿದರು. ಅದಕ್ಕಿಂತ ಇನ್ನೇನು ಬೇಕು, ಆ ಟ್ಯಾಗ್ಲೈನೇ ಬಂದ್ಬಿಟ್ಟಿದೆ ನಮಗೆ. ಸೊ ಹಾಗಾಗಿ ಶೋ ಇಂದ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ತಲುಪಿದ್ದೀನಿ. ಜಾಹ್ನವಿ ಅಂತ ಒಬ್ಳಿದ್ದಾಳೆ ಅಂತ ಹೇಳಿ ಸ್ವಲ್ಪ ಗೊತ್ತಾಗಿತ್ತು, ಬಟ್ ಈ ಶೋ ಮೂಲಕ ತುಂಬ ಜನಕ್ಕೆ ಗೊತ್ತಾಗಿದೆ. ಸೊ ಹಾಗಾಗಿ ಶೋ ನನಗೆ ತುಂಬ ಕೊಟ್ಟಿದೆ. ಏನಂದರೆ ಅದೇ ಇನ್ನು ಇರಬೇಕಿತ್ತು ಅನ್ನೋದು ಬಿಟ್ಟರೆ, ನಾವು ಏನು ಅಂದ್ಕೊಂಡಿದ್ದೆ ಅಷ್ಟರ ಮಟ್ಟಿಗೆ ನಾನು ರೀಚ್ ಆಗಿದ್ದೀನಿ. ಮತ್ತು ಹೊರಗಡೆ ಬಂದ ಮೇಲೂ ಕೂಡ ಕುಟುಂಬ, ನನ್ನ ಸ್ನೇಹಿತರು ಯಾರ್ಯಾರಿದ್ರು ಎಲ್ಲರೂ ಇದ್ರು, ಇನ್ನೂ ಅವ್ರು ನನಗೆ ಧೈರ್ಯ ತುಂಬ್ತಾ ಇದ್ರು ಹೊರತು ನಾನು ಇಲ್ಲದಾಗ ನನ್ನ ಪರವಾಗಿ ಅವರು ಫೈಟ್ ಮಾಡಿದ್ದಾರೆ. ಸೊ ನಾನು ನನ್ನ ಸ್ನೇಹಿತರಿಗೆ, ನನ್ನ ಫ್ಯಾಮಿಲಿಗೆ ಯಾವತ್ತೂ ಕೂಡ ಆಭಾರಿಯಾಗಿರ್ತೀನಿ. ಓಕೆ. ಸೊ ಎಲ್ಲೂ ಮೈನಸ್ ಆಗಿಲ್ಲ, ಹಾಗೆ ಕಂಟಿನ್ಯೂ ಆಗಿದೆ ಅಂತ ಹೇಳ್ತಿದ್ದೀರಾ. ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಅದು ಅಲ್ಲೊಂದು ಪ್ರಪಂಚ ಅಂತ ಒಂದೇ ಫ್ಯಾಮಿಲಿ ಥರ ಬದುಕ್ತಾ ಇರ್ತಾರೆ. ಬಟ್ ಹೊರಗಡೆ ಬಂದ ಮೇಲೆ ಅವ್ರು ಎಷ್ಟು ಕನೆಕ್ಟೆಡ್ ಇರ್ತಾರೆ ಅಂತ ಒಂದು ಪ್ರಶ್ನೆ ಇರುತ್ತೆ. ಸೊ ನಿಮ್ಮ ಜೊತೆ ಕನೆಕ್ಟೆಡ್ ಇರೋ ಕಂಟೆಸ್ಟೆಂಟ್ಸ್ ಎಲ್ಲರೂ ಇದ್ದಾರಾ ಅಥವಾ ಒಂದಷ್ಟೇ ಜನ ಇದ್ದಾರಾ? ನನ್ನ ಜೊತೆ ಇರೋದು ಅಶ್ವಿನಿ ಅವರು. ಸೊ ಹೆಂಗೆ ಅಂದರೆ ನಮ್ಮಿಬ್ಬರ ಫ್ರೆಂಡ್ಶಿಪ್ಪು ತುಂಬ ಜನಕ್ಕೆ ಇಷ್ಟ ಆಗಿದೆ ಹೊರಗಡೆ. ನಮಗೆ ಇಬ್ಬರು ಕೂಡ ಫ್ಯಾಮಿಲಿ ಇರೋರು, ವಿ ಬೋತ್ ಆರ್ ಮೆಚೂರ್ಡ್, ಒಂದು ಮಿಡಲ್ ಏಜು. ಸೊ ಎಲ್ಲವೂ ಕನೆಕ್ಟ್ ಆಯಿತು. ಶಿ ಈಸ್ ವೆರಿ ಸ್ಟ್ರಾಂಗ್ ವುಮನ್ ಅಶ್ವಿನಿ ಅವರು. ಸೊ ಒಳಗಡೆ ಇದ್ದಾಗ ನಮ್ಮ ಬಾಂಡಿಂಗ್ ಹೇಗಿತ್ತು, ಆಚೆ ಕೂಡ ಅದೇ ಇದೆ. ಈಗ ನಾವು ಯಾವ ರೀತಿ ಸ್ನೇಹಿತರಂದರೆ, ನೀನು ಸಿನಿಮಾಗೆ ಹೋದೆ, ನೀನು ಕರ್ಕೊಂಡು ಹೋಗಲಿಲ್ಲ, ಅಲ್ಲೋದೆ, ಆ ಥರ ಒಂದು ಇಮ್ಮೆಚ್ಯೂರ್ಡ್ ಇಲ್ಲ, ಚೈಲ್ಡಿಶ್ ಇಲ್ಲ. ಸೊ ವಿ ಬೋತ್ ಆರ್ ಎನಫ್ ಮೆಚ್ಯೂರ್ಡ್. ಹಾಗಾಗಿ ನಮ್ಮ ಸ್ನೇಹ ಕೂಡ ಹಾಗೆ ಉಳಿದಿದೆ. ನನ್ನ ಪಕ್ಷಕ್ಕೆ ಸೇರ್ಪಡೆ ಆದಾಗಲಿರ್ಬೋದು, ಅಥವಾ ನನ್ನ ಸಿನಿಮಾ ಪ್ರಮೋಷನ್ಗಿರ್ಬೋದು, ಅವ್ರು ಬಂದು ನನ್ನ ಜೊತೆಗೆ ನಿಂತರು. ಸೊ ಅವ್ರು ಒಳಗಡೆ ಇದ್ದಾಗ ನಾನು ಆಚೆ ಸುಮ್ಮನೆ, ಯಾಕಂದರೆ ಒಬ್ಬ ಮನುಷ್ಯನ ಹತ್ತಿರದಿಂದ ನೋಡಿದಾಗ ಹೇಗೆ ಅಂತ ಗೊತ್ತಾಗುತ್ತಷ್ಟೇ. ಅವ್ರು ನೇರವಾಗಿದ್ದಾರೆ ಹೊರತು ಇಲ್ಲಿ ಹೊರಗಡೆ ಕಾಣಿಸೋ ಥರ ಕೆಟ್ಟವ್ರು ಯಾರೂ ಇಲ್ಲ ಸುಕನ್ಯಾ ಅವರು. ಅಲ್ಲಿರೋರಲ್ಲಿ ಎಷ್ಟು ನಾವೊಂದು 15-16 ಜನ ಕಂಟೆಸ್ಟೆಂಟ್ಸ್ ಇರ್ತವೋ, ಯಾರೂ ಒಳ್ಳೆಯವರಲ್ಲ, ಯಾರೂ ಕೆಟ್ಟವರಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರು ರಿಯಾಕ್ಟ್ ಮಾಡಿರ್ತಾರೆ. ಮತ್ತು ಹೊರಗಡೆನೂ ಕೂಡ ನಾವು ನೋಡೋ ರೀತಿ, ಈಗ ನಮಗೆ ಇದು ಸರಿ ಅಂತ ಕಾಣಿಸಿದ್ರೆ ಕೆಲವ್ರಿಗೆ ಅದು ತಪ್ಪಂತ ಕಾಣಿಸುತ್ತೆ. ಸೊ ಹಾಗಾಗಿ ಅವ್ರು ಇವ್ರ ಪರ, ಇವ್ರು ಅವ್ರ ಪರ ಅಂತ ಹೇಳಿ ಗುಂಪುಗಳಾಗಿತ್ತು ವಿನಃ. ಸೊ ಅವರು ಅಷ್ಟೇ ನೇರವಾಗಿದ್ದಾರೆ. ಸೊ ಹಾಗಾಗಿ ನನಗಿಷ್ಟ, ನನಗೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವ್ರು ಒಳಗಡೆ ಇದ್ದಾಗ ನಾನು ಅವರಿಗೆ ಸಪೋರ್ಟಿವ್ ಆಗಿದ್ದೆ. ಸೊ ನಮ್ಮ ಒಂದು ಫ್ರೆಂಡ್ಶಿಪ್ಪು ಟ್ರೂ ಆಗಿದೆ. ಮತ್ತೆ ಆ ಫ್ರೆಂಡ್ಶಿಪ್ಗೆ ಇಬ್ರು ಕೂಡ ತುಂಬಾ ವ್ಯಾಲ್ಯೂ ಕೊಡ್ತೀವಿ. ಈಗ ಕಂಟಿನ್ಯೂ ಆಗಿದೆ. ಓಕೆ. ಅವರ ಒಂದು ಹೋರಾಟದ ಕಿಚ್ಚು ನಿಮ್ಮಲ್ಲೂ ಇವಾಗ ಜಾಗೃತ ಆಯ್ತು ಅಂತ ಅನ್ಸುತ್ತೆ. ಕನ್ನಡ ಪರ ಹೋರಾಟಗಳನ್ನ ಮಾಡ್ತಾ ಇದ್ದವರು. ಸೊ ಇದೀಗ ನೀವು ರಾಜಕೀಯವಾಗಿ ಹೋರಾಟಗಾರ್ತಿಯಾಗಿ ಮುಂದುವರಿತಾ ಇದ್ದೀರಾ. ಸೊ ಫ್ರೆಂಡ್ಶಿಪ್ ಅಲ್ಲೂ ಇನ್ನೊಂಥರ ಬಾಂಡಿಂಗ್ ಆಯ್ತು ಅನ್ಸುತ್ತೆ. ಇರ್ಬೋದು ಬಹುಶಃ. ಓಕೆ. ಸೊ ಏನ್ ಹೇಳ್ತಾರೆ ನಿಮ್ಮ ರಾಜಕೀಯ ಜೀವನದ ಬಗ್ಗೆ ಅವರು? ಇಲ್ಲ, ಅವರು ತುಂಬಾ ಖುಷಿ ಆದ್ರು. ಅವತ್ತಿನ ದಿವಸ ಅಣ್ಣನಿಂದ ಸೇರ್ಪಡೆ ಆಗಿದ್ದಕ್ಕೆ ಅದು ಎಲ್ಲ ಕಡೆ ತುಂಬಾ ಚರ್ಚೆ ಆಯ್ತು, ವೈರಲ್ ಆಯ್ತು. ಅವ್ರು ನನ್ ಖುದ್ದು ಕಾಲ್ ಮಾಡಿ, ಜಾನು ಅಂತ ಕರೀತಾರೆ, ಜಾನುಮಾ ಅಂತ ಕರೀತಾರೆ ನನ್ನನ್ನು, ನಾನು ಅಶ್ವಮ ಅಂತ ಕರಿತೀನಿ. ತುಂಬ ಖುಷಿ ಆಯಿತು. ಎಲ್ಲರೂ ಇದ್ವಿ ಫ್ಯಾಮಿಲಿಯಲ್ಲಿ, ಫೋನ್ ಮಾಡೇ ಮಾತಾಡ್ಬಿಡೋಣ ಅಂತ ಹೇಳಿ ನನಗೆ ವಿಶ್ ಮಾಡಿದ್ರು. ಇಲ್ಲ ಕರೆಕ್ಟು ಹಾದಿಯಲ್ಲಿ ಹೋಗ್ತಾ ಇದ್ದೀರಾ. ಯಾಕಂದರೆ ನಾನು ನ್ಯೂಸ್ ಆ್ಯಂಕರ್ ಆಗಿದ್ದವಳಲ್ವ, ಅವ್ರಿಗೆ ಅದೆಲ್ಲ ಗೊತ್ತಿತ್ತು.
ಸೊ ರಾಜಕೀಯಕ್ಕೆ ಬರುವಾಗ ಒಂದು ಸಣ್ಣ ನಾಲೆಡ್ಜು ಅಥವಾ ಮಾತಾಡೋಕ್ಕೆ ಬರೋದು, ಆ ಧೈರ್ಯ ಪ್ರತಿಯೊಂದು ಇರಬೇಕಾಗತ್ತೆ. ಆ ಎಲ್ಲ ಸಾಮರ್ಥ್ಯ ನಿಮಗಿದೆ. ನೀವು ಬಂದಿದ್ದು ಭಾಳ ಖುಷಿ ಆಯಿತು. ಹೋಗಿ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಅಂತ ಹೇಳಿದರು. ಮತ್ತು ಬೇರೆ ಬೇರೆ ಮಾಧ್ಯಮದವ್ರು ಕೇಳಿದಾಗಲೂ ಕೂಡ ಅದನ್ನು ಹೇಳಿದ್ದಾರೆ. ಅವರು ಸಾಮರ್ಥ್ಯ ಇರುವಂತಹ ಹೆಣ್ಮಗಳು, ಅವರು ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮಿಬ್ಬರು ಫ್ರೆಂಡ್ಶಿಪ್ ತುಂಬ ಪ್ಯೂರ್ ಆಗಿದೆ. ಇಬ್ಬರು ಕೂಡ ಆ ಫ್ರೆಂಡ್ಶಿಪ್ಗೆ ತುಂಬ ವ್ಯಾಲ್ಯೂ ಮಾಡ್ತೀವಿ. ಓಕೆ ಓಕೆ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ಗಿಲ್ಲಿ ಬಗ್ಗೆ ಖುಷಿಯಾಗುತ್ತೆ. ಯಾಕಂದರೆ ಆಚೆ ಕಡೆ ಬಂದ ಮೇಲೆ ಆ ಸಿಕ್ಕಂತಹ ಜನಮನ್ನಣೆ, ಅದು ಆ ಶೋಗಿರುವಂಥ ಒಂದು ಶಕ್ತಿ, ಮತ್ತು ಆತ ಅದನ್ನು ಭಾಳ ಪ್ರಬಲವಾಗಿ ಉಪಯೋಗಿಸ್ಕೊಂಡಿದ್ದಾನೆ. ಅದ್ರ ಬಗ್ಗೆ ಭಾಳ ಖುಷಿ ಇದೆ. ಆಚೆ ಬಂದಮೇಲೆ ಈಗ ಮೂವಿ ಕೂಡ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಒಂದು ಬ್ಯಾಕ್ಗ್ರೌಂಡ್ ಇಲ್ದಲೇ ಗ್ರಾಮೀಣ ಭಾಗದಿಂದ ಬಂದು ಸ್ವಂತ ಪ್ರತಿಭೆ ಮೇಲೆ ಜನರಿಂದ ಗುರುತಿಸಲ್ಪಟ್ಟು ಇವಾಗ ಮುನ್ನುಗ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ಓಕೆ. ಕಾಂಟ್ಯಾಕ್ಟ್ ಆಗಲಿ ಅಥವಾ ಓಡಾಟ ಆಗಲಿ ಎಲ್ಲರೂ ಆಲ್ಮೋಸ್ಟ್ ಅವ್ರವ್ರ ಪ್ರಪಂಚದಲ್ಲಿ ಇದ್ದಾರೆ ಅಷ್ಟೇ. ಅಶ್ವಿನಿ ಅವ್ರು ಬಿಟ್ರೆ ರಕ್ಷಿತಾ ಅವರು ಅದೇ ಆಗಾಗ ಒಂದೊಂದ್ಸಲ ಕಾಲ್ ಮಾಡ್ತಾರೆ ಅಷ್ಟೇ. ಏನಕ್ಕಾದ್ರೂ ಏನೋ ಈಗ ನಮ್ಮ ಮನೆಯಲ್ಲಿ ಪೂಜೆ ಇದ್ದಾಗ ನಾನು ಕರಿಯಕ್ಕೆ ಮಾಡಿದ್ದೆ, ಅವ್ರು ಏನಕ್ಕೋ ಮಾಡಿದ್ರು, ಇನ್ನೇನಕ್ಕೋ ಯಾರ್ದೋ ನಂಬರ್ ಇಸ್ಕೊಳ್ಳೋದಕ್ಕೋ ಏನಕ್ಕೋ ಆ ಥರ ಹಾಗೆ ಇದೆ ಕಾಂಟ್ಯಾಕ್ಟ್ ಹೊರತಾಗಿ ಅದನ್ನ ಮೀರಿ ಏನಿಲ್ಲ. ಓಕೆ. ಸೊ ಅದಾದ್ಮೇಲೆ ಎಲ್ಲರದು ಒಂದೊಂದು ಬಿಗ್ ಬಾಸ್ ಪ್ರಪಂಚ ಸಪ್ರೇಟ್ ಆಗಿ ಕ್ರಿಯೇಟ್ ಆಗಿದೆ ಅಂತ ಅನ್ಸುತ್ತೆ. ಎಲ್ಲರೂ ಕೂಡ ಅವರ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ. ಬಟ್ ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಯಾವತ್ತು ಲೈಫ್ ಲಾಂಗ್ ಇರುತ್ತೆ ಅಂತ ಅನ್ಸುತ್ತೆ. ಹೌದು, ಆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಸೀಸನ್ 12 ಇವ್ರಗಳ ಜೊತೆನೇ ನಾವು ಇರಬೇಕು ಅನ್ನೋದು ಫಸ್ಟೇ ನಿರ್ಧಾರ ಆಗ್ಬಿಟ್ಟಿರುತ್ತೆ ಭಗವಂತನಿಂದ. ಹೌದು, ಇವರೇ ಯಾಕಿದ್ರು ಅಂದ್ರೆ ಅದೆಲ್ಲವೂ ಋಣ ಅಲ್ವಾ. ಒಂದು ಮನೆಯಲ್ಲಿ ಅಲ್ಲಿ ಎಷ್ಟೋ ಜನ ನಮಗೆ ಪರಿಚಯ ಇರಲಿಲ್ಲ, ಇನ್ನು ನಾವೆಷ್ಟೋ ಜನಕ್ಕೆ ಪರಿಚಯ ಇರಲ್ಲ, ನಾವೆಲ್ಲ ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲಿ ಸಮ್ಟೈಮ್ಸ್ ಒಂದೇ ತಟ್ಟೆನಲ್ಲಿ ತಿಂತೀವಿ ಅಂತಂದರೆ ಅದೆಲ್ಲೋ ಒಂದು ಸಣ್ಣ ಋಣ ಇರುತ್ತೆ. ಇವತ್ತೆಲ್ಲರೂ ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗಿರ್ಬೋದು, ಬಟ್ ಎಲ್ಲರ ಜೀವನದಲ್ಲೂ ಕೂಡ ಬಿಗ್ ಬಾಸು ಒಂದು ಒಳ್ಳೊಳ್ಳೆ ಮೆಮೊರೀಸ್ನ ಕೊಟ್ಟಿರುತ್ತೆ. ಸಣ್ಣ ಪುಟ್ಟ ಕಹಿ ಘಟನೆಗಳನ್ನು ಹೊರತುಪಡಿಸಿ ನೆನಪುಗಳಲ್ಲಂತೂ ಇರ್ತೀವಿ. ಟಚ್ ಇರ್ತೀವೋ ಇಲ್ವೋ, ನೆನಪು ಮಾಡ್ಕೊಂಡಾಗ ನೆನಪುಗಳಲ್ಲಿ ನನ್ನ ನೆನಪಿನಲ್ಲಿ ಅವರು ಇರ್ತಾರೆ, ಅವ್ರ ನೆನಪಿನಲ್ಲಿ ನಾವು ಇರ್ತೀವಿ. ಬಟ್ ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ನಡುವೆ ಬಾಂಡಿಂಗ್ ಎಷ್ಟು ಮತ್ತೆ ಬಿಲ್ಡ್ ಆಗುತ್ತೋ ಗೊತ್ತಿಲ್ಲ. ಅವ್ರು ಎಷ್ಟು ಮೀಟ್ ಆಗ್ತಾರೋ, ಎಷ್ಟು ಸಿಗ್ತಾರೋ, ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ನ ಏಕೈಕ ಬಿಗ್ ಬಾಸ್ ಸುದೀಪ್ ಅವ್ರ ಜೊತೆಗೆ ಮಾತ್ರ ಎಲ್ಲರೂ ಕೂಡ ಒಂದು ಒಳ್ಳೆ ಸ್ನೇಹವನ್ನ ಇಟ್ಕೊಂಡಿರ್ತಾರೆ. ಸೊ ನಿಮ್ಮ ಸುದೀಪ್ ಸರ್ ಅವರಿಂದ ನಿಮ್ಗೆ ತುಂಬಾ ಅಭಿಮಾನ. ಸೊ ಆ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ. ಹೌದು, ಆ್ಯಕ್ಚುಲಿ ನಾನು ನ್ಯೂಸ್ ಚಾನಲಲ್ಲಿ ಇದ್ದಾಗಲಿಂದಲೂ ಕೂಡ ಅವರ ಇಂಟರ್ವ್ಯೂ ಮಾಡಿದಾಗಿಂದ ನನಗೊಂದು ಸಣ್ಣ ಪರಿಚಯ ಇದೆ. ಅದಕ್ಕಿಂತ ಮುಂಚೆ ನಾನು ಅವರ ಸಿನಿಮಾಗಳಿಗೆ ಫ್ಯಾನ್, ಅಭಿಮಾನಿ. ಬಿಗ್ ಬಾಸ್ ಸಂದರ್ಭದಲ್ಲಿ ಅವರ ಆ್ಯಂಕರಿಂಗ್ನ ನಾನು ಲೈವ್ ಆಗಿ ನೋಡೋದಕ್ಕೆ ನನಗೆ ಸಿಗ್ತಾ ಇತ್ತು. ಹೇಗೆ ಅಂದರೆ ವಿತೌಟ್ ರೀಟೇಕ್, ವಿತೌಟ್ ಕಟ್ ಹೋಗ್ತಾ ಇರುತ್ತೆ. 4 hours ರೋಲ್. ಪ್ರತಿಯೊಬ್ಬರನ್ನ ಅವರು ಗಮನಿಸಿ ಇಂಥದ್ದೇ ಟಾಪಿಕ್ನ ಮಾತಾಡಬೇಕು ಅಂದಾಗ ಆ ಸ್ಪಾಂಟೇನಿಟಿ, ಅವ್ರು ಕ್ಯಾರಿ ಮಾಡುವ ಮ್ಯಾನರಿಸಮ್ ಎಲ್ಲ ನೋಡಿದ್ದೀವಲ್ಲ. ಸೊ ಅದನ್ನು ಲೈವಲ್ಲಿ ನೋಡುವಾಗ ಭಾಳ ಖುಷಿ ಆಗ್ತಾ ಇತ್ತು. ಪ್ರತಿಯೊಂದು ಗೊತ್ತಿರುತ್ತೆ. ನೀವು ಪಿನ್ನಿಂಗ್ ತೆಗ್ದಿಂಗ್ ಇಟ್ಟಿದ್ರೆ ಅದನ್ನು ನೋಡಿರ್ತಾರೆ. ಸೊ ಹಾಗಾಗಿ ಅದನ್ನೆಲ್ಲ ನೋಡೋದಕ್ಕೆ ನನಗೆ ಬಿಗ್ ಬಾಸ್ ಮೂಲಕ ಅವಕಾಶ ಆಯಿತು. ನಾವು ಅವ್ರಿಗೆ ಒಂದು ಇಂಟ್ರಡಕ್ಷನ್ ಕೊಡ್ತಾ ಇದ್ವಿ, ಹೇಗೋ ಆಗ ಅವ್ರು ನಮ್ಗೊಂದು ಇಂಟ್ರಡಕ್ಷನ್ ಕೊಟ್ಟರಲ್ಲ ಬಿಗ್ ಬಾಸಲ್ಲಿ. ಅದ್ರ ಬಗ್ಗೆ ಎಲ್ಲ ನನಗೆ ಖುಷಿ ಇದೆ. ಜಗಳಗಳನ್ನೆಲ್ಲ ಸರಿಪಡಿಸೋದಕ್ಕೆ ಇರುವಂಥ ಒಂದು ತಾಕತ್ತಂದರೆ ಅವ್ರಿಗೆ ಮಾತ್ರ. ಖುಷಿ ಇದೆ. ಬಿಗ್ ಬಾಸಿಂದ ಬಂದ ಮೇಲೆ ಭೇಟಿ ಆಗಿಲ್ಲ ಅವ್ರನ್ನ, ಬಟ್ ನೋಡ್ಬೇಕು ಮುಂದಿನ ದಿವಸಗಳಲ್ಲಿ ಸಾಧ್ಯ ಆದರೆ ಅವರ ಭೇಟಿಗೆ ಅವಕಾಶ ಕೇಳ್ಕೊಂಡು ಭೇಟಿ ಆಗ್ತೀನಿ. ಓಕೆ, ಖಂಡಿತ. ಸೊ ಬಿಗ್ ಬಾಸ್ಗಿಂತ ಮುಂಚೆ ನೀವು ಸಿನಿಮಾ ಫೀಲ್ಡಲ್ಲಿ ಒಂದಷ್ಟು ಭವಿಷ್ಯವನ್ನು ಕಂಡುಕೊಳ್ಳೋದಕ್ಕೆ ಹೊರಟಿದ್ರಿ. ಸೊ ಆಮೇಲೆ ಯಾಕಂದರೆ ಸಿನಿಮಾ ನಿಮ್ಮ ಆಯ್ಕೆ ಆಗಿತ್ತೋ ಗೊತ್ತಿಲ್ಲ, ಬಟ್ ಅವಕಾಶಗಳು ಬಂದಾಗ ಒಂದು ಟ್ರಯಲ್ ಅಂತ ಕೊಟ್ರಿ ಅಂತ ಅನ್ಸುತ್ತೆ. ಸೊ ಅದಾದ್ಮೇಲೂ ಆ ಸಿನಿಮಾ ಕ್ಷೇತ್ರ ಮುಂದುವರೆದಿದೆಯಾ ಹೇಗೆ? ಹೌದು, ನಾನು ಈಗಲೂ ಕೂಡ 2 ತಮಿಳು ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಆಗಿದೆ, ಇನ್ನೊಂದು ಆರಂಭ ಆಗಬೇಕಷ್ಟೆ. ನೀವು ಹೇಳಿದಾಗೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡಿದ್ದೆ. ಅಲ್ಲಿ ಎಲ್ಲವನ್ನು ದೂರದಿಂದ ನೋಡೋದಕ್ಕೂ ಹತ್ತಿರದಿಂದ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಒಳ್ಳೆಯದು ಕೆಟ್ಟದ್ದು ಎಲ್ಲ ಫೀಲ್ಡಲ್ಲೂ ಇರುತ್ತೆ. ಈಗ ಮಾಧ್ಯಮದಲ್ಲಿಲ್ವಾ, ಅಲ್ಲೂ ಇರುತ್ತೆ. ಇಲ್ಲಿ ಸ್ಟ್ರಿಕ್ಟಾಗಿ ನಾವು ಸಮಸ್ಯೆಗಳನ್ನ ಹೇಳ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಸಮಸ್ಯೆ ಇಲ್ಲ ಅಂತಲ್ಲ, ಅಲ್ಲೂ ಸಮಸ್ಯೆ ಇರುತ್ತೆ. ದೂರದ ಬೆಟ್ಟ ನುಣ್ಣಗೆ ಅನ್ನೋ ಹಾಗೆ. ಬಟ್ ಹತ್ತಿರದಿಂದ ಸಿನಿಮಾ ಫೀಲ್ಡ್ ನೋಡಿದಾಗ ನನ್ನ ಅದೃಷ್ಟನೋ ಏನೋ, ನಾನು ಮಾಡ್ತಾ ಇರುವಂಥ ಎಲ್ಲ ಸಿನಿಮಾಗಳಲ್ಲಿಯೂ ಕೂಡ ಡಿರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಅಥವಾ ಪ್ರೊಡಕ್ಷನ್ನು ನನಗೆ ಚೆನ್ನಾಗಿ ಸಿಕ್ಕಿದೆ. ನಾನಂದರೆ ಕಡಿಮೆ ಸಿನಿಮಾಗಳನ್ನೇ ಮಾಡಿರ್ಬೋದು, ಆಯ್ಕೆ ಕೂಡ ಅದಕ್ಕೆ ಕಾರಣ ಆಗುತ್ತೆ. ನನಗೆ ಭಾಳ ಖುಷಿನೇ ಇದೆ. ಏನು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮಗೊಂದು ಡೈಲಾಗು ಹೇಳ್ತಾರೆ, ಅದನ್ನು ಇದು ಮಾಡೋದು ಬಿಟ್ಟರೆ ಟೂ ಮಚ್ ಇಂಟರ್ಫಿಯರೆನ್ಸ್ ಆಗಲಿ ಅಥವಾ ನಮಗೆ
ಆಗದೇ ಇರೋ ಥರ ನಡ್ಕೊಳ್ಳೋದಾಗಲಿ ಅದು ಯಾವುದೂ ಕೂಡ ಆಗಿಲ್ಲ. ಸೊ ಹಾಗಾಗಿ ಆ ಸಿನಿಮಾ ಶೂಟಿಂಗ್ ಅಲ್ಲಿ ಹೋದಾಗಲೂ ದೇವಸ್ಥಾನಗಳಿಗೆ ಹೋಗ್ತಾ ಇದ್ವಿ. ಒಳ್ಳೆ ಅನುಭವನೇ ಆಗಿದೆ ಸಿನಿಮಾದಲ್ಲಿ. ಈಗಲೂ ಕೂಡ ಒಳ್ಳೆ ಟೀಮ್ ಜೊತೆಗೆ ನಂಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಅದೇ ನನಗೆ ಅದೃಷ್ಟ ಅಂತ ಹೇಳ್ಬೋದು. ಮುಂದೆ ಕೂಡ ಒಳ್ಳೆ ಕಥೆಗಳು ಸಿಕ್ಕಿದ್ರೆ ಖಂಡಿತ ನಾನು ಮಾಡ್ತೀನಿ. ಓಕೆ, ಅಂದರೆ ರಾಜಕೀಯ ಮತ್ತು ಸಿನಿಮಾ ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಚಾನ್ಸ್ ಇದೆಯಾ, ಹೇಗೆ ಗೊತ್ತಿಲ್ಲ. ಸದ್ಯಕ್ಕೆ ನಾನು ಮಾಡ್ಬೋದು, ಮುಂದೆ ದೇವ್ರು ಏನು ಬರ್ದಿದ್ದಾನೋ ಗೊತ್ತಿಲ್ಲ. ಸೊ ಆ ಟೈಮ್ನಲ್ಲಿ ಹೇಗಿರುತ್ತೋ ಹಾಗೆ ನಿರ್ಧಾರ ತಗೋತೀನಿ. ಒಂದು ವೇಳೆ ತುಂಬಾ ಬ್ಯುಸಿ ಆಗಿದ್ದಾದರೆ ಖಂಡಿತ ಈ ಕ್ಷೇತ್ರದಿಂದ ಕಂಪ್ಲೀಟ್ ದೂರ ಇದ್ದು, ಸಿನಿಮಾ ಕ್ಷೇತ್ರದಿಂದ ಕಂಪ್ಲೀಟ್ ದೂರ ಇದ್ದು ಇಲ್ಲೇ ತೊಡಗಿಸ್ಕೊಳ್ತೀನಿ. ಬಟ್ ಭಗವಂತ ಅಗೇನ್ ನಾನು ಭಗವಂತನ ಮೇಲೆ ಬಿಡ್ತೀನಿ. ಅವನು ನನ್ನನ್ನು ಎಲ್ಲಿವರೆಗೂ ಕರ್ಕೊಂಡು ಹೋಗಬೇಕು, ಹೇಗೆ ಬ್ಯುಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೋ ಅವನ ಮೇಲೇ ಇಲ್ಲ. ಸೊ ಕಂಪ್ಲೀಟ್ ಇಲ್ಲೇ ಹೋದರೆ ಫುಲ್ ಫ್ಲೆಡ್ಜ್ ಇದು ಅದನ್ನು ಕಂಪ್ಲೀಟ್ ಬಿಟ್ಬಿಡ್ತೀನಿ. ಇಲ್ಲ ಇದು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋಣ ಅಂತ ಒಂದು ಅದ್ಭುತವಾದ ಸಿನಿಮಾ, ಇನ್ನೊಂದು ಒಳ್ಳೆ ಪೊಸಿಷನ್ ರಾಜಕೀಯ ಕ್ಷೇತ್ರದಲ್ಲಿ. ಸೊ ಎರಡರಲ್ಲಿ ಜಾಹ್ನವಿ ಆಯ್ಕೆ ಯಾವುದಾಗಿರುತ್ತೆ? ರಾಜಕೀಯನೇ. ಓಕೆ, ನೀವು ರಾಜಕೀಯವನ್ನು ಉಸಿರಾಡೋಕೆ ಶುರು ಮಾಡಾಗಿದೆ ಇವಾಗ. ಹೌದು, ಯಾಕೆ ಅಂದರೆ ನನಗೆ ಅಲ್ಲಿ ಹೆಜ್ಜೆ ಇಟ್ಟಾಗ ಸಿಗ್ತಾ ಇರುವಂತಹ ಬೆಂಬಲ, ಎಷ್ಟು ಕರೆಗಳು ಬರುತ್ತೆ ಗೊತ್ತಾ ಸುಕನ್ಯಾ ಅವರೇ. ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ತುಂಬ ಜನ ನನ್ನ ಮಾತನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇದೆಲ್ಲ ಅನಿರೀಕ್ಷಿತನೇ ನನಗೆ. ನಾನು ಏನೂ ಪ್ಲ್ಯಾಂಡ್ ಅಲ್ಲ, ಹೋಗಬೇಕು ಅಂತ ಇತ್ತು, ಬಟ್ ಈಗಲೇ ಹೋಗಬೇಕು ಅಂತ ಇರಲಿಲ್ಲ. ಸೊ ಹಾಗಾಗಿ ಇಲ್ಲೇ ನಾನು ಭವಿಷ್ಯನ ಕಂಡುಕೊಂಡು ಜನರ ಮಧ್ಯೆನೇ ಇರಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ನಾನು ಬ್ಯಾಲೆನ್ಸ್ ಮಾಡ್ಕೋತಾ ಹೋಗ್ಬೋದೇನೋ. ಮುಂದೊಂದು ದಿವಸ ನನ್ನ ಒಂದು ಪ್ರಾಮಾಣಿಕತೆಗೆ ಅಥವಾ ಹಾರ್ಡ್ ವರ್ಕಿಗೆ ಬೆಲೆ ಸಿಕ್ಕಿ ಜನಸೇವೆ ಮಾಡೋದಕ್ಕೆ ನನಗೆ 24/7 ಅವಕಾಶ ಸಿಕ್ಕಿದ್ರೆ ನಾನು ಅಲ್ಲೇ ತೊಡಗಿಸ್ಕೊಳ್ತೀನಿ ಫುಲ್ ಫ್ಲೆಡ್ಜ್ ಆಗಿ. ತೆರೆ ಮೇಲೆ ನಾಯಕಿಗಿಂತ ನಿಜ ಜೀವನದ ನಾಯಕಿ ಆಗೋದಕ್ಕೆ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ದೀರಾ ಜಾಹ್ನವಿ ಅವರದ್ದು. ಯಾಕಂದ್ರೆ ಅಲ್ಲೂ ಸಿಗೋ ಜನ ಬೆಂಬಲನೆ, ಕರೆಕ್ಟ್, ಇಲ್ಲೂ ಸಿಗೋ ಜನ ಬೆಂಬಲನೆ. ಸೊ ಎರಡೂ ಕಡೆ ನಾಯಕಿ ಆಗೋದಾದ್ರೆ ಯಾವ ನಾಯಕಿ ಒಳ್ಳೇದು ಅಂತಂದ್ರೆ ಜನನಾಯಕಿ ಅಂತ ಹೇಳ್ತಾ ಇದ್ದಾರೆ ಜಾಹ್ನವಿ ಅವರು. ಸೊ ಜನನಾಯಕಿ ಜಾಹ್ನವಿ ಅವರಿಗೆ ನಮ್ದೊಂದು ಬೆಂಬಲ. ಥ್ಯಾಂಕ್ ಯು ಸೋ ಮಚ್. ಬೇಕು ನನಗೆ ಆ್ಯಕ್ಚುಲಿ ಮಾಧ್ಯಮದಿಂದ ನನಗೆ ಸಿಗ್ತಾ ಇರುವಂಥ ಬೆಂಬಲ ಏನಿದೆ ಅದಕ್ಕೆ ನಾನು ಯಾವತ್ತೂ ಕೂಡ ಋಣಿಯಾಗಿರ್ತೀನಿ. ನಾನೀಗ ಹೀಗೆ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಆದೆ ಅಂದಾಗ ಅನೇಕ ಮಾಧ್ಯಮಗಳು, ನಾನು ಕೆಲಸ ಮಾಡಿರುವಂಥ ಮಾಧ್ಯಮಗಳ ಮುಖ್ಯಸ್ಥರು ಎಲ್ಲರೂ ಕೂಡ ನನಗೆ ಕರೆ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಬ್ಲ್ಯಾಂಕ್ ಆಗಿದ್ದೆ, ಯಾಕಂದರೆ ಒಂದೇ ಸಲ ನಾನು ಸೇರ್ಪಡೆ ಆದೆ, ವಾಟ್ ನೆಕ್ಸ್ಟ್ ಅನ್ನೋದಿರುತ್ತೆ. ಅನೇಕರು ನನಗೆ ಸಲಹೆ ಸೂಚನೆಗಳನ್ನು ಕೊಟ್ಟರು, ಅದು ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಹಾಗಾಗಿ ನನ್ನ ಇಡೀ ಮಾಧ್ಯಮಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿರುವಂಥ ನನ್ನ ಮಿತ್ರರೇನಿದ್ದಾರೆ ಅವ್ರುಗಳೇ ನನ್ನ ಎಲ್ಲ ವೀಡಿಯೋಸ್ಗಳನ್ನ ಅವರು ಹಾಕ್ಕೊಂಡು ವೈರಲ್ ಮಾಡ್ತಾರೆ. ಸೊ ಇದು ನನಗೆ ಸಿಕ್ಕಿರುವಂಥ ಅದೃಷ್ಟ ಅಂತ ಹೇಳ್ಬೋದು. ಅವ್ರ ಬೆಂಬಲಕ್ಕೆ ನಾನು ಯಾವಾಗಲೂ ಕೂಡ ಋಣಿಯಾಗಿರ್ತೀನಿ. ಓಕೆ, ಈಗ ಬಿಗ್ ಬಾಸ್ ನಿಮ್ಮ ಸೀಸನ್ ಏನೋ ಮುಗೀತು, ಹೊಸ ಸೀಸನ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇವಾಗ ಆಡಿಷನ್ ಕೂಡ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೀವಿ. ಸೊ ಹೊಸ ಸೀಸನ್ ಅಂತಂದಾಗ ಇನ್ಯಾರು ಬರ್ಬೋದಪ್ಪ ಅಂತ ಒಂದು ಪ್ರಶ್ನೆ ಬರುತ್ತೆ. ಅಥವಾ ಇಂಥವ್ರು ಹೋಗ್ಲಿ, ಇಂಥವ್ರು ಹೋಗ್ಬಾರ್ದು, ಇಂಥವ್ರು ಹೋಗ್ಬೇಕು, ಈ ಥರದ ಒತ್ತಾಯಗಳು ಡಿಸ್ಕಷನ್ ಆಗ್ತಾ ಇರುತ್ತೆ. ಈಗ ನಾನು ನಿಮ್ಮ ಹತ್ರನೇ ಕೇಳ್ತೀನಿ, ನೆಕ್ಸ್ಟ್ ಸೀಸನ್ಗೆ ಯಾರು ಹೋಗ್ಬೇಕು? ಐ ಥಿಂಕ್ ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರು ನಮ್ಮ ಶಾಸಕರಿದ್ದಾರಲ್ಲ ಕಾಂಗ್ರೆಸ್ನಲ್ಲಿ, ಅದೇ ಪ್ರದೀಪ್ ಈಶ್ವರ್ ಅವರು ಹೋದರೆ ತುಂಬ ಸೂಕ್ತ ಅಂತ ನನಗನ್ಸುತ್ತೆ. ಯಾಕಂದರೆ ಅವರ ಮ್ಯಾನರಿಸಮ್ಮು, ಡೈಲಾಗ್ ಡೆಲಿವರಿ, ಈ ಭುಜ ತಟ್ಟೋದು, ಇದೆಲ್ಲ ಒಳ್ಳೆ ಪ್ರೋಮೋ ಆಗುತ್ತೆ. ಬಿಗ್ ಬಾಸ್ನಲ್ಲಿ ಭುಜ ತಟ್ಟೋದು ಹಿಂಗೆ ಮಾಡಿ ಠಿಶ್ ಅಂತ ಒಂದು ಮ್ಯೂಸಿಕ್ ಹಾಕ್ತಾರೆ, ಖಬರ್ದಾರ್ ಅಂತ ಅಂದ ತಕ್ಷಣ ಅಲ್ಲೊಂದು ಮ್ಯೂಸಿಕ್ ಹಾಕ್ತಾರೆ. ಸೊ ಅವ್ರು ಏನು ಟಿ ವಿನಲ್ಲಿ ಕಾಣಿಸ್ಕೋಬೇಕು, ನಾನು ಹಿಂಗಾಗ್ಬೇಕು ಹಂಗಾಗ್ಬೇಕಂತ ಏನು ಆಸೆ ಪಡ್ತಾರೆ. ಸೊ ಬಿಗ್ ಬಾಸ್ ಅವ್ರಿಗೆ ಸೂಕ್ತವಾದ ವೇದಿಕೆ ಅಂತ ನನಗನ್ಸುತ್ತೆ. ಇಂಥ ಡೈಲಾಗ್ ಎಲ್ಲ ಹೊಡೆದ್ಬಿಟ್ರೆ ನೆಕ್ಸ್ಟ್ ಪ್ರೋಮೋ ಅವ್ರದ್ದೇ, ನೆಕ್ಸ್ಟ್ ಡೇ ಪ್ರೋಮೋ ಅವ್ರದ್ದೇ ಬರುತ್ತೆ. ಬಹುಶಃ ನಾನು ಅವ್ರ ಹೆಸರನ್ನು ಹೇಳ್ತೀನಿ. ಒಂದು ಸಲ ಒಂದು ದಿನಕ್ಕೇನೋ ಹೋಗಿ ಬಂದಿದ್ರು, ಈ ಸಲ ಅವರು ಕಂಟೆಸ್ಟೆಂಟಾಗಿ ಹೋಗಿ ಬರಲಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಸುಕನ್ಯಾ ಅವರೇ, ನೀವು ಗಮನಿಸ್ಬೋದು ಅವ್ರ ಮಾತು, ಹಾವಭಾವ, ಆ ಡೈಲಾಗ್ಗಳು ಒಂದು ಹಂತಕ್ಕೆ ಎಲ್ಲರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ. ನೀನು ಎವ್ರಿಡೇ ನಾನು ಡೈಲಾಗ್ ಹೊಡೆದ್ಬಿಡ್ತೀನಿ, ಚಪ್ಪಾಳೆ ಗಿಟ್ಟಿಸ್ಕೊಂಡು ಬಿಡ್ತೀನಿ ಅಂತಂದರೆ ಅದು ಅವರ ಭ್ರಮೆ. ಬಹುಶಃ ಅವ್ರ ಪಕ್ಷದಲ್ಲೂ ಅದು ಅವರಿಗೆ ಮುಜುಗರ ಆಗ್ತಾ ಇರುತ್ತೆ, ಇರಿಸ್ಮುರುಸ್ ಆಗ್ತಾ ಇರುತ್ತೆ. ಬಟ್ ನಮ್ಮವರು ಅನ್ನೋ ಕಾರಣಕ್ಕೆ ಅವರು ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಹೊರತು ಅದು ಯಾರು ಕೂಡ ಸಹಿಸೋದಿಲ್ಲ. ಪ್ರದೀಪ್ ಈಶ್ವರ್ ಯಾರು? 2 ವರ್ಷ 3 ವರ್ಷ ಆಗಿದೆ ಬಂದು. ಕುಮಾರಣ್ಣ ವರ್ಸಸ್ ಪ್ರದೀಪ್ ಈಶ್ವರ್ ಅಂತ ಕೆಲವು ಕಡೆ ಚರ್ಚೆ ಆಗುತ್ತೆ. ಕುಮಾರಣ್ಣ ವರ್ಸಸ್ ಪ್ರದೀಪ್ ಈಶ್ವರ್ ಅಲ್ವೇ ಅಲ್ಲ, ಕುಮಾರಣ್ಣನ ರೇಂಜೇ ಬೇರೆ. ಪ್ರದೀಪ್ ಈಶ್ವರ್ ವರ್ಸಸ್ ನಮ್ಮ JDS ಕಾರ್ಯಕರ್ತರು. ನಮ್ಮ ಕಾರ್ಯಕರ್ತರೇ ಸಾಕು ಅವ್ರಿಗೆ ಬುದ್ಧಿ ಕಲಿಸೋದಕ್ಕೆ. ಯಾಕಂದರೆ ಏಕವಚನದಲ್ಲಿ ಮಾತಾಡೋದು. ಈಗ ಒಂದಷ್ಟು ನಾಯಕರನ್ನ ನಾವು ತಗೊಳ್ಳೋಣ. ನಮ್ಮ ಅಪ್ಪಾಜಿ ದೇವೇಗೌಡರು ಇರ್ಬೋದು, ಕುಮಾರಣ್ಣ ಅವ್ರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, DK ಶಿವಕುಮಾರ್ ಅವ್ರು ಇರಬಹುದು. ಸೊ ಅವ್ರಗಳ ಬಗ್ಗೆ ಎಲ್ರಿಗೂ ಒಂದು ಗೌರವ ಇದ್ದೇ ಇರಬೇಕು. ಆ ಮುಖ್ಯಮಂತ್ರಿ ಸ್ಥಾನಕ್ಕಾದರೂ ನಾವು ಗೌರವ ಕೊಡಬೇಕು. ಯಾರೇ ಆಗಲಿ XYZ ಸ್ಥಾನದಲ್ಲಿ ಕೂತಾಗ ನೀನು ತಾನು ಹೋಗು ಬಾ ಅಂತ ಮಾತಾಡಿಬಿಟ್ರೆ ಅವ್ರಿಗೆ ಮರ್ಯಾದೆ ಇರೋದಿಲ್ಲ. ಎದುರುಗಡೆ ಒಬ್ಬ ಬಲಿಷ್ಠ ನಾಯಕನ ಬಗ್ಗೆ ಮಾತಾಡ್ಬಿಟ್ರೆ ನನಗೆ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ, ಮೀಡಿಯಾಗಳಲ್ಲಿ ನನ್ನ ಬಗ್ಗೆ ಚರ್ಚೆ ಆಗುತ್ತೆ, ಪ್ರೋಮೋಗಳು ಹಾಕ್ತಾರೆ ಅಂತ ಹೇಳಿ ಅವ್ರೇನಾದರೂ ಭ್ರಮೆನಲ್ಲಿದ್ದರೆ ಅದು ಖಂಡಿತ ಅಲ್ಲ. ಅಂತ ಅವ್ರೇನಾದರೂ ಅಂದ್ಕೊಂಡಿದ್ರೆ ಅದು ಅವ್ರ ಭ್ರಮೆ.
ಬಹುಶಃ ನೀವು ಹೇಳಿದ್ದು ನಾವು ಕೇಳಿದ್ದು ಹಳ್ಳಿ ಕಟ್ಟೆ ಹರ್ಟೆಲ್ನಲ್ಲಿ ಬಹುಶಃ ಅವರು ಸುದ್ದಿ ಆಗ್ತಾರೆ ವಿನಃ ಯಾರೂ ಅವ್ರನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಬಿಗ್ ಬಾಸಿಗೆ ಹೋಗ್ಬಿಟ್ರೆ ಎಲ್ಲ ಡೈಲಾಗ್ಗಳಿಗೆ ಮ್ಯಾನರಿಸಮ್ಗೆ ಅವ್ರಿಗೆ ಒಳ್ಳೆ ವೇದಿಕೆ ಸಿಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರಿಗೆ ಟಿ ವಿನಲ್ಲಿ ಬರೋ ಹುಚ್ಚು ತುಂಬ ಇದೆ. ಹಿಂಗೇನಾದರೂ ಮಾಡಿಬಿಟ್ರೆ ಮೀಡಿಯಾದಲ್ಲಿ ನನ್ನ ಬಗ್ಗೆ ಚರ್ಚೆ ಆಗುತ್ತೆ, ನ್ಯೂಸ್ ಹಾಕ್ತೀನಿ, ಆ ಥರ ಬಹುಶಃ ಆ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಅಂತ ನನಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕಂದರೆ ನೀವು ಗಮನಿಸ್ಬೋದು, ಈಗ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ DCM ಆಗಿದ್ರು, ಅವ್ರ ವೇದಿಕೆ ಮೇಲೆ ಭಾಷಣ ಮಾಡ್ತಾ ಇರ್ತಾರೆ, ಇವ್ರು ಬಂದು ಅವ್ರ ಪಕ್ಕ ನಿಂತ್ಕೋತಾರೆ, ಟಿ ವಿನಲ್ಲಿ ಕಾಣಿಸ್ಕೊಳ್ಳೋಣ ಇವ್ರ ಜೊತೆ ಫ್ರೇಮಲ್ಲಿ ಅಂತ, ಯಾವ ಕುತ್ಕೋ ಆ ಕಡೆ ಅಂತ ಅಂತಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ. ಸೊ ಇದೆಲ್ಲ ಯಾವುದು ಕೂಡ ಅತಿ ಮಾಡಬಾರ್ದು. ನೀವು ಅದನ್ನು ಮಾಡಿದಾಗ ಜನ ನಿಮ್ಮನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇವ್ರು ಏನು ನಮ್ಮ ಕುಮಾರಣ್ಣನ ಬಗ್ಗೆ ಮಾತಾಡಿದಾರೋ, ನೀನು ತಾನು ಅದೇನು ಮಾತೆತ್ತಿದ್ರೆ ಪಂಚೆ ಬದನೆಕಾಯಿ ವಾಚು ಇದನ್ನೇ ಮೋಸ್ಟ್ಲಿ ಜಪ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನಾನು ನಮ್ಮ JDS ಕಾರ್ಯಕರ್ತರೆಲ್ಲ ಒಡಗೂಡಿ ಅವ್ರಿಗೆ ಮೋಸ್ಟ್ಲಿ 1 kg ಬದನೆಕಾಯಿ ಪಂಚೆ ಮತ್ತು ವಾಚ್ನ ಗಿಫ್ಟಾಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಆ ಗಿಫ್ಟ್ ತೊಗೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಹೀಗೆ ಮಾತಾಡಿದ್ರೆ ಈಗ ಆಲ್ರೆಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರಿಗೆ ಕಾನೂನಿನ ಹೋರಾಟಕ್ಕೆ ಮುಂದಾಗಿದ್ದಾರೆ, ಅವ್ರ ವಿರುದ್ಧ ಕೇಸ್ ಹಾಕಿ ಆಮೇಲೆ ಅನುಭವಿಸ್ಬೇಕಾಗುತ್ತೆ ಅಷ್ಟೇ. ಸೊ ನಾನು ಇದನ್ನು ಡೈರೆಕ್ಟಾಗಿ ಜಾಹ್ನವಿ ಅವರು ವಾರ್ನ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳ. ವಾರ್ನಲ್ಲ, ಕೆಲವೊಂದು ವಿಚಾರಗಳು ಬಂದಾಗ ಅದು ಬಂದ್ಬಿಡುತ್ತೆ ಒಳಗಡೆಯಿಂದ ಕುದಿಯೋದು. ಯಾಕಂದರೆ ನಾನು ಹೇಳಿದೆ, ನಮ್ಮ ಕುಮಾರಣ್ಣ ಅಂತ ಅಲ್ಲ, ಒಂದಷ್ಟು ನಾಯಕರು ಯಾರೇ ಆಗಲಿ, ಇವರು 4 ಜನ ಮೇಲ್ಸ್ತರದಲ್ಲಿ ಇದ್ದಾರೆ ಅಂತ ಅಲ್ಲ, ಒಬ್ಬ ವ್ಯಕ್ತಿ ಯಾರೇ ಆಗಿರಲಿ, ನೀನು ತಾನು ಅಂತ ಮಾತಾಡ್ಬಿಟ್ರೆ ನಮ್ಮತನ ಏನು ಅಂತ ಅದು ತೋರಿಸುತ್ತೆ ವಿನಃ ನಾವೇನು ದೊಡ್ಡವರಾಗಲ್ಲ, ನಾವು ಸಣ್ಣವರಾಗ್ತೀವಿ. ಎದುರುಗಡೆ ಇರೋ ವ್ಯಕ್ತಿನ ನಾವು ದೊಡ್ಡವ್ರು ಮಾಡ್ತೀವಿ. ಸೊ ಹಾಗಾಗಿ ಯಾವುದಕ್ಕೋ ಏನೋ ಲಿಂಕ್ ಮಾಡಿ ಮಾತಾಡೋದು ಅದು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಬಹುಶಃ ಮುಂದಿನ ದಿವಸಗಳಲ್ಲಿ ಚಿಕ್ಕಬಳ್ಳಾಪುರದ ಜನತೆನೇ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ನನಗನ್ಸುತ್ತೆ. ಯಾವುದನ್ನು ಕೂಡ ನೀವು ಅತಿ ಮಾಡಬೇಡಿ, ಒಂದು ಬೌಂಡ್ರಿನ ಹಾಕೊಂಡು ಆ ಬೌಂಡ್ರಿಯಲ್ಲಿದ್ದರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು ಅಂತ ನನಗನ್ಸುತ್ತೆ. ಓಕೆ, ಸೊ ಬಿಗ್ ಬಾಸ್ ಜರ್ನಿ ಮುಗೀತು. ಮೋಸ್ಟ್ಲಿ ಏನು ಅನ್ಸುತ್ತೆ ಗೊತ್ತಾ ಸುಕನ್ಯಾ ಅವರೇ, ಬಿಗ್ ಬಾಸಿಗೆ ಹೋದ್ರು ಇವ್ರೇನು ಗೆಲ್ತಾರೆ ಅಂತ ನಂಗೆ ಅನ್ಸಲ್ಲ. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರಾಗಿ ಅವ್ರನ್ನ ಬಳಸ್ಕೊಂಡು ಮೋಸ್ಟ್ಲಿ ವಾಪಸ್ ಕಳಿಸ್ಬೋದು ಅಂತಲೂ ಅನ್ಸುತ್ತೆ. ನೋಡಿ, ನಿಮ್ಮ ಮ್ಯಾನರಿಸಮ್ಮು, ನಿಮ್ಮ ಡೈಲಾಗ್ ಡೆಲಿವರಿ ಇದೆಲ್ಲವೂ ಕೂಡ ರಾಜಕಾರಣಕ್ಕೆ ಸೂಟ್ ಆಗಲ್ಲ. ಬಹುಶಃ ಅವರು ಸಿನಿಮಾಗೆ ಸೂಟ್ ಆಗ್ತಾರೆ ಅಂತ ಅನ್ಸುತ್ತೆ. ಯಾವ್ದಾದ್ರು ಸಿನಿಮಾ ಮಾಡಲಿ, ಸಿನಿಮಾದಲ್ಲಿ ಹೀರೋ ಆಗೋಕ್ಕೇನು ಲಾಯ್ಕಿಲ್ಲ, ಕಾಮಿಡಿ ರೋಲ್ ಮಾಡ್ಬೋದು ಅವರು. ಪ್ರದೀಪ್ ಈಶ್ವರ್ ಅವರು ಕ್ಲಿಕ್ ಆಗ್ತಾರೆ. ಓಕೆ, ಜಾಹ್ನವಿ ಸ್ವಲ್ಪ ತಣ್ಣಗಾಗಿ ಜ್ಯೂಸ್ ಕುಡಿತೀರಾ? ಇಲ್ಲ, ಬೇಡ. ಆ್ಯಕ್ಚುಲಿ ಅವ್ರಿಗೆ ಜ್ಯೂಸ್ ಕೊಡಿಸ್ತೀವಿ ಬೇಕಾದ್ರೆ ಬಂದರೆ. ಇಲ್ಲ, ಓಕೆ. ನಿಮ್ಮ ಥಾಟ್ಸ್ ಮತ್ತು ಅಗ್ರೆಷನ್ ಮತ್ತು ನಿಮ್ಮ ನೇರವಾದ ಮಾತು ಬಹುಶಃ ತಲುಪಬಹುದು ಅಂತ ಅಂದ್ಕೊಳ್ತೀನಿ ನಾನು ಈ ಮೂಲಕ. ಆಮೇಲೆ ಇನ್ನೊಂದು, ಒಬ್ಬ ನಾಯಕಿಗೆ ಅಥವಾ ಜನರ ಮಧ್ಯೆ ಇರುವ ವ್ಯಕ್ತಿಗೆ ಅವ್ರ ನಾಯಕಿ ಆಗೋದಕ್ಕೆ ಇರುವ ಅರ್ಹತೆನೇ ಅದು. ನೀವು ಅಷ್ಟು ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು, ಅಷ್ಟು ಸ್ಪಷ್ಟವಾಗಿರಬೇಕು ನಿಮ್ಮ ಮಾತು. ಆ ಸ್ಪಷ್ಟತೆ ನಿಮ್ಮಲ್ಲಿ ನಾನು ಇವತ್ತು ನೋಡ್ತಾ ಇದ್ದೀನಿ. ಯಾಕೆಂದರೆ ನೋಡಿ, ಈಗ ಒಂದು ತಪ್ಪಾಗ್ತಾ ಇರುತ್ತೆ ಅಂದ್ಕೊಳ್ಳಿ, ತಪ್ಪು ಮಾಡೋದು ತಪ್ಪಾಗೋದು ಎಷ್ಟು ತಪ್ಪೋ ಆ ತಪ್ಪನ್ನ ನೋಡ್ಕೊಂಡಿರೋದು ಕೂಡ ಅದು ತಪ್ಪೆ. ಈಗ ಯಾರಿಗೂ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನಾವು ಧ್ವನಿ ಎತ್ತಲಿಲ್ಲ ಅಂದ್ರೆ ನಾವು ಯಾವ ಸೀಮೆ ಲೀಡರ್ಗಳಾಗಕ್ಕಾಗತ್ತೆ ಅಥವಾ ಯಾವ ಸೀಮೆ ಜನನಾಯಕರಾಗಕ್ಕಾಗತ್ತೆ? ಇಲ್ಲಪ್ಪ, ನನಗೇನು ಅದರಿಂದ ತೊಂದರೆ ಆಗದೆ ಇದ್ರೆ ಸಾಕಪ್ಪ ಅಂತ. ತಪ್ಪು ಅಂತ ನೇರವಾಗಿ ಗೊತ್ತಿದೆ ಅಂದಾಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಯಾಕೆ ಮಿನಾಮಿಷ ಎಣಿಸ್ಬೇಕಲ್ವಾ? ಅದೊಂದೇ. ಸೊ ತಪ್ಪು ಮಾಡೋರ್ಗಿಂತನೂ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀವಲ್ಲ, ಅದು ದೊಡ್ಡ ತಪ್ಪು. ಈಗ ಎಲ್ಲೋ ಒಂದು ರೋಡಲ್ಲಿ ಕೊಲೆ ಆಗ್ತಾ ಇರುತ್ತೆ, ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಸುಮ್ಮನೆ ಇರೋ ಬದಲು ಎಲ್ಲರೂ ಒಗ್ಗೂಡಿ ಅದನ್ನ ಬಿಡಿಸ್ಬೋದಲ್ಲ. ಸೊ ಹಾಗಾಗಿ ಅದು ನನಗೊಂದು ಮನೋಭಾವನೆ ಇದೆ. ಇದು ಅವ್ರ ಪಕ್ಷದವರೇ ಅವ್ರನ್ನ ವಿರೋಧ ಮಾಡ್ತಿರ್ತಾರೆ, ಅವ್ರಿಗೂ ಆಗಿರಲ್ಲ. ಬಟ್ ಏನು ಮಾಡ್ತಾರೆ, ಡಿಪೆಂಡ್ ಮಾಡ್ಕೋಬೇಕು, ಮಾಡ್ಕೊತಾ ಇದ್ದಾರೆ ಅಷ್ಟೇ. ಓಕೆ, ಸೊ ತುಂಬ ದಿನ ಇದು ನಡಿಯಲ್ಲ. ಈ ಗಿಮಿಕ್ ಮಾಡಿ ನನ್ನ ಹೆಸರು ಮುನ್ನೆಲೆಗೆ ಬರಲಿ, ಇಡೀ ಮೀಡಿಯಾ ತೆಗೆದ್ರೆ ನಂದೇ ಹೆಡ್ಲೈನ್ಸ್ ಆಗಲಿ, ನನ್ನ ಬಗ್ಗೆನೇ ಚರ್ಚೆ ಆಗಲಿ ಅಂತ ಹೇಳಿ ಅವ್ರು ಏನೋ ಮಾಡಿದ್ರು, ಅದೇ ನಾನು ಹೇಳಿದಾಗ ಅತಿ ಆದರೆ ಅಮೃತನೂ ವಿಷ ಆಗ್ಬಿಡುತ್ತೆ. ಹಬ್ಬ, ಇವ್ರು ಸುದ್ದಿನೇ ಮಾಡಲ್ಲ ಬೇಕಾದ್ರೆ ನಮ್ಮ ಮಾಧ್ಯಮದವರು, ಹಂಗಾಗ್ಬಿಡುತ್ತೆ. ಓಕೆ, ಓಕೆ. ಸೊ ಪ್ರದೀಪ್ ಈಶ್ವರ್ ಅವ್ರ ಹೆಸರು ಹೇಳಿದ್ರೆ ಬಿಗ್ ಬಾಸ್ ಹೋಗೋದಕ್ಕೆ ನೆಕ್ಸ್ಟ್ ಯಾರಾದ್ರೂ ಈ ಥರ ಲಿಸ್ಟಲ್ಲಿ ಇದ್ದಾರಾ? ಅವರೊಬ್ಬರೇ ಸದ್ಯ ಕಾಣಿಸ್ತಾ ಇರೋದು. ಯಾಕಂದರೆ ಅವ್ರಿಗೆ ಅದು ಹಪಹಪಿತನ ಕಾಣಿಸ್ತಾ ಇದೆ. ಅವ್ರು ಹೋಗಲಿ, ಇನ್ಯಾರಾದರೂ ಪಾಪ ಈ ಸಲ ಏನಾಗಿದೆ, ಬಿಗ್ ಬಾಸಲ್ಲಿ ಕಾಮನರ್ಸ್ಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನನ್ನು ತುಂಬ ಜನ ಪಾಪ 3 ನಿಮಿಷ ಏನೋ ವಿಡಿಯೋ ಮಾಡಿಬಿಡಬೇಕು ಅಂತ ಹೇಳಿದ್ದಾರೆ ಕಲರ್ಸ್ ಅವರು. ತುಂಬ ಜನ ಮಾಡಿ ಬಿಡ್ತಾ ಇದ್ದಾರೆ. ಯಾರು ಅರ್ಹರಿದ್ದಾರೋ, ಯಾರಿಗೆ ಆ ವೇದಿಕೆ ಸಿಗಬೇಕು ಅಂತ ತುಂಬ ಕನಸು ಕಂಡು ಚೆನ್ನಾಗಿ ಆಟ ಆಡಬೇಕು ಅಂತ ಇದ್ದಾರೋ ಅವರೆಲ್ಲರಿಗೂ ಕೂಡ ಅವಕಾಶ ಸಿಗಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಓಕೆ, ಸೊ ಅದೊಂದು ದೊಡ್ಡ ವೇದಿಕೆ, ಅಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಜೀವನವನ್ನು ಕಂಡುಕೊಳ್ಳೋಕೆ ಹೀರೋಯಿಂದ ಹೀರೋ ಕೂಡ ಆಗೋರಿದ್ದಾರೆ. ಯಾಕಂದರೆ ಈ ಕಾಮನರ್ಸ್ಗೆ ಅವಕಾಶ ಸಿಕ್ಕಾಗ ಅವರಲ್ಲಿ ಏನೋ ಒಂದು ಯುನಿಕ್ನೆಸ್ ಇದ್ದರೆ
ಖಂಡಿತ ಅವರು ಗುರುತಿಸ್ಕೊಂಡು ಬಿಡ್ತಾರೆ. ಅದೊಂದು ದೊಡ್ಡ ವೇದಿಕೆ ಆಗುತ್ತೆ. ಹೌದು ಹೌದು, ಅದು ಒಂದು. ಆಮೇಲೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕಾಮನರ್ ಅಥವಾ ಸೆಲೆಬ್ರಿಟಿ ಅನ್ನೋ ಭೇದ ಭಾವನೆ ಇಲ್ಲ. ಸೊ ಎಲ್ಲರಿಗೂ ಕೂಡ ಅದು ವೇದಿಕೆ, ಸಮಾನ ವೇದಿಕೆ ಅಂತಾನೆ ಹೇಳ್ಬೋದು. ಅವರಿಗಿರೋ ಫಾಲೋವರ್ಸು ರಿಯಲ್ ಸೆಲೆಬ್ರಿಟಿಗಳಿಗೂ ಇರೋದಿಲ್ಲ ಅಲ್ವಾ? ಸೋಷಿಯಲ್ ಮೀಡಿಯಾ ರೀಲ್ಸ್ ಇಂದ ಏನು ಸೆಲೆಬ್ರಿಟಿ ಆಗಿ ಅವರು ಇದು ಮಾಡ್ತಾ ಇದ್ರು, ಬಟ್ ಅದೊಂದು ಒಳ್ಳೇದೇ ಅಲ್ವಾ? ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಅದನ್ನ ತುಂಬಾ ಜನ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಹೌದು, ಅವರು ಟ್ಯಾಲೆಂಟ್ ನ ಎನ್ಕ್ಯಾಶ್ ಮಾಡೋದಕ್ಕೆ ಅಥವಾ ಶೋಕೇಸ್ ಮಾಡೋದಕ್ಕೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅವರಿಗೆಲ್ಲ. ಖಂಡಿತ. ಈಗ ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ವಿ, ಸಿನಿಮಾ ಕ್ಷೇತ್ರದ ಬಗ್ಗೆ ಮಾತಾಡಿದ್ವಿ. ಕನ್ನಡ ಸಿನಿಮಾ ಯಾಕೆ ಒಪ್ಕೊಳ್ತಾ ಇಲ್ಲ ಅಥವಾ ಕನ್ನಡ ಸಿನಿಮಾದಲ್ಲಿ ಯಾಕೆ ಗಮನ ಕೊಡ್ತಿಲ್ಲ ಅಂತ ಒಂದು ಪ್ರಶ್ನೆ ಕಾಮನ್ ಆಗಿ ನಿಮ್ಗೆ ಗೊತ್ತು. ಮಾಡ್ತಾ ಇಲ್ಲ ಅಂತ. ನೀವ್ ಯಾಕೆ ಕನ್ನಡ ಸಿನಿಮಾ ಕಡೆ ಮುಖ ಮಾಡ್ತಿಲ್ಲ, ಯಾಕಂದ್ರೆ ತಮಿಳು ಸಿನಿಮಾ ಎರಡು ಅಂತಂದ್ರೆ, ಸೊ ಅವಾಗ ಕನ್ನಡ ಸಿನಿಮಾ ಯಾಕಿಲ್ಲ ಅಂತ ಒಂದು ಕಾಮನ್ ಕ್ವಶನ್ ಬರುತ್ತೆ. ನನಗೆ ಕನ್ನಡ ಸಿನಿಮಾ ಅಷ್ಟು ಬರ್ತಾ ಇಲ್ಲ. ಮೊದಲನೇದು ಬಂದಿದ್ದು ಅಧಿಪತ್ರ. ಅದಾದ್ಮೇಲೆ ಒಂದಷ್ಟು ಡಿಸ್ಕಷನ್ಸ್ ಆಯ್ತು. ನನಗೆ ಆ ಸಬ್ಜೆಕ್ಟ್ ಆಗ್ಲಿ ಟೀಮ್ ಆಗ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ, ಹಾಗಾಗಿ ನಾನು ಒಪ್ಕೊಂಡ್ಲಿಲ್ಲ. ಅದಾದ್ಮೇಲೆ ನನಗೆ ತಮಿಳಿಂದಾನೇ ಒಂದೆರಡು ಆಫರ್ಗಳು ಬಂತು. ಅಗೇನ್ ಟೀಮ್ ಚೆನ್ನಾಗಿತ್ತು, ಸಬ್ಜೆಕ್ಟ್ ಚೆನ್ನಾಗಿತ್ತು, ನನಗೂ ಇಂಪಾರ್ಟೆನ್ಸ್ ಇತ್ತು, ನಾನು ಅದನ್ನು ಒಪ್ಕೊಂಡೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ, ಅವಕಾಶಗಳು ಕನ್ನಡ ನಟಿಯರಿಗೆ ಎಷ್ಟು ಕಡಿಮೆ ಆಗಿದೆಯೋ, ಒಳ್ಳೆ ಕನ್ನಡ ಸಿನಿಮಾಗಳನ್ನು ನಮ್ಮ ಪ್ರೇಕ್ಷಕರು ಕೂಡ ಒಪ್ಕೋತಾ ಇಲ್ಲ, ಅದು ಕೂಡ ಆಗಿದೆ. ಯಾಕಂದರೆ ಇದಕ್ಕೆ ಲೈವ್ ಎಕ್ಸಾಂಪಲ್ ಅಂದರೆ, ನಾನು ಮೊನ್ನೆ ಬಲರಾಮ ಸಿನಿಮಾ ನೋಡಿದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಇತ್ತೀಚೆಗೆ ನಾನು ನೋಡಿದಂತಹ ಬಹಳ ಉತ್ತಮ ಸಿನಿಮಾ ಅಂತಂದರೆ ಅದು ಬಲರಾಮ. ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. 1985 ಕೊತ್ವಾಲು, ಜಯರಾಜ್ ಮತ್ತು ಬಲರಾಮ ಮತ್ತು ಮುತ್ತಪ್ಪರೈ, ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತಂದರೆ ಭಾಳ ಖುಷಿಯಾಯಿತು. ಎಲ್ಲೂ ಓವರ್ ಇಲ್ಲ, ತುಂಬ ರಿಯಲಿಸ್ಟಿಕ್ ಆಗಿ ಆ ಸಿನಿಮಾ ಕೂಡ ಮೂಡ್ ಬಂದಿದೆ. ವಿನೋದ್ ಪ್ರಭಾಕರ್ ಅವರು ಕೂಡ ಅವರು ಪಾತ್ರ ಮಾಡಿದ್ದಾರೆ ಅಂತ ಅನಿಸ್ಲಿಲ್ಲ, ಅದನ್ನು ಜೀವಿಸಿದ್ದಾರೆ ಅಂತಲೇ ಅನಿಸಿದ್ದು. ಎಲ್ಲ ಪಾತ್ರಧಾರಿಗಳು ಕೂಡ 100% ಕೊಟ್ಟಿದ್ದಾರೆ ಆ ಕಾಂಟ್ರಿಬ್ಯೂಷನ್ನು, ತುಂಬ ಚೆನ್ನಾಗಿದೆ. ಹಾಗಾಗಿ ಕನ್ನಡ ಸಿನಿಮಾಗಳನ್ನ ಒಪ್ಕೋತಾನೂ ಇಲ್ಲ. ಕನ್ನಡ ನಟಿಯರಿಗೆ ಕನ್ನಡದಲ್ಲಿ ಅವಕಾಶ ಸಿಗೋದು ಕೂಡ ಕಷ್ಟ ಆಗಿದೆ. ಹಾಗಾಗಿ ನಮ್ಮ ಇಂಡಸ್ಟ್ರಿಯವರೆಲ್ಲ ತಮಿಳು ತೆಲುಗುನಲ್ಲಿ ಹೋಗ್ತಾ ಇದ್ದಾರೆ. ಅದು ಬರೀ ಕೇವಲ ಸ್ಯಾಂಡಲ್ವುಡಲ್ಲಿ ಅಷ್ಟೇ ಅಲ್ಲ, ಕಿರುತೆರೆಯಲ್ಲೂ ಕೂಡ ಸೀರಿಯಲ್ ಮಾಡೋರು ಕೂಡ ಆ ಕಡೆ ಹೋಗ್ತಾ ಇದ್ದಾರೆ. ಹೆಚ್ಚಿನದಾಗಿ ಕನ್ನಡಿಗರನ್ನೇ ಗುರುತಿಸಿ ಅವಕಾಶ ಕೊಡಬೇಕು ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ಧಾರಾವಾಹಿಗಳ ವಿಚಾರ ಬಂದಾಗ ಆ ಕಡೆಗೆ ಸ್ವಲ್ಪ ಆಸಕ್ತಿ ಕಡಿಮೆನಾ, ಹೇಗೆ? ಇಲ್ಲ, ನನಗೆ ಅದೇ ಅಂತಾರೆ, ಇಷ್ಟು ವರ್ಷದಿಂದ ನೀವು ಕಲರ್ಸಲ್ಲಿ ಅಷ್ಟು ರಿಯಾಲಿಟಿ ಶೋ ಮಾಡಿ ನಿಮ್ಮನ್ನ ಯಾರು ಧಾರಾವಾಹಿಯವರು ಎತ್ಕೊಂಡಿಲ್ಲ ಅಥವಾ ನೀವು ಅದನ್ನ ಆಯ್ಕೆ ಮಾಡ್ಕೊಂಡಿಲ್ವಲ್ಲ, ಅದೇ ನಮಗೆ ಸರ್ಪ್ರೈಸ್ ಅಂತಾರೆ. ನಮ್ಮ ಜೊತೆಗೆ ವರ್ಕ್ ಮಾಡ್ತಿದ್ದಾಗ್ಲೂ ಧಾರಾವಾಹಿಗಳ ಆಫರ್ ಬಂದಿತ್ತು. ಹೌದು ಹೌದು, ಸೊ ನಾವು ಮಾತಾಡ್ತಾ ಇದ್ವಿ, ಡಿಸ್ಕಷನ್ ಮಾಡ್ತಾ ಇದ್ವಿ, ಯಾವ್ದು ಆಫರ್ ಬಂತು ಏನು ಅಂತ. ಬಟ್ ನೀವು ಅವಾಗ ಗಮನ ಕೊಟ್ಟಿಲ್ಲ ಅದ್ರ ಕಡೆಗೆ. ಇಲ್ಲ, ಹೌದು, ಫಸ್ಟಿಗೆ ನನಗಿತ್ತು ಧಾರಾವಾಹಿಗಳನ್ನ ಮಾಡಬೇಕು ಅಂತ. ಬಹುಶಃ ಅದು ಅಲ್ಲಿ ಋಣ ಇಲ್ಲ ಅನ್ಸುತ್ತೆ ನನಗೆ. ಹಾಗಾಗಿನೇ ರಿಯಾಲಿಟಿ ಶೋ ಬಿಗ್ ಬಾಸ್ ಇದರಲ್ಲೇ ಆಗೋಯ್ತು. ಮತ್ತೆ ನನಗೆ ಸಿನಿಮಾದವರು ಕೂಡ ಆಫರ್ ಕೊಡೋರು ಹೇಳ್ತಾರೆ, ನೀವು ಧಾರಾವಾಹಿ ಮಾಡಿಲ್ಲ, ಅದಕ್ಕೆ ನಾವು ನಿಮ್ಮನ್ನ ನಮ್ಮ ಸಿನಿಮಾಗೆ ಪಿಕ್ ಮಾಡ್ಕೊಳ್ತಾ ಇದ್ವಿ, ಧಾರಾವಾಹಿ ಫೇಸ್ ಅವ್ರನ್ನ ಸಿನಿಮಾದಲ್ಲಿ ನೋಡೋದು ಕಷ್ಟ, ಹಾಗೆ ಹೀಗೆ ಅನ್ನೋದು ಅವ್ರ ಅಭಿಪ್ರಾಯ. ಯಾಕಂದರೆ ಈಗೆಲ್ಲ ಕಿರುತೆರೆ ಅಂತಲೇ ಹೋಗಿದ್ದು ಗಣೇಶ್ ಅವರೆಲ್ಲ, ಅದು ಅವ್ರವ್ರ ಅಭಿಪ್ರಾಯ. ಕೆಲವರು ಹೇಳಿದ್ದಾರೆ. ಬಹುಶಃ ನಾನು ರಿಯಾಲಿಟಿ ಶೋ ಇದರಲ್ಲೇ ಬ್ಯುಸಿ ಆಗಿದ್ದರಿಂದ ಧಾರಾವಾಹಿಗಳು ಮಾಡೋಕ್ಕಾಗಲಿಲ್ಲ. ಇಲ್ಲೊಂದು ಯಾವುದೋ ಧಾರಾವಾಹಿ ಸೆಲೆಕ್ಟ್ ಆಗಿದ್ದು, ಅಷ್ಟೊತ್ತಿಗೆ ಬಿಗ್ ಬಾಸ್ ಬಂತು, ಅಲ್ಲಿಗೆ ಹೋದೆ. ಬಹುಶಃ ಅದು ಕೂಡ ಬರ್ತಾ ಇಲ್ಲ ನನಗಷ್ಟೇ. ಓಕೆ ಓಕೆ, ಸೊ ಹಾಗಾಗಿ ಈಗ ಸದ್ಯಕ್ಕೆ ಆ ಕಡೆ ಗಮನನೂ ಇಲ್ಲ ಅನ್ಸುತ್ತೆ. ಇಲ್ಲ, ಅದೇನಾಗ್ಬಿಡುತ್ತೆ ಅಂದರೆ ಬೆಳಿಗ್ಗೆನೆ ಹೋಗಬೇಕು, ಮತ್ತು ರಾತ್ರಿ ವಾಪಸ್ ಮನೆಗೆ ಬರಬೇಕು. ಮಗನೂ ಕೂಡ ನಾವು ನೋಡ್ಕೋಬೇಕಾಗಿರೋದ್ರಿಂದ ನನಗೆ ಇದೇ ಒಂದು ರೀತಿ ಕಂಫರ್ಟೇಬಲ್ ಅನ್ನಿಸ್ತಾ ಇದೆ. ಆ್ಯಂಕರಿಂಗ್ ಇರ್ಬೋದು ಅಥವಾ ಪ್ರಮೋಷನ್ಸ್ ಇರ್ಬೋದು. ಸಿನಿಮಾ ಈಗ ನೋಡಿ, ಒಂದು ಸ್ಕೆಡ್ಯೂಲಿಗೆ ಫಸ್ಟ್ ಸ್ಕೆಡ್ಯೂಲ್ ಒಂದು ವಾರ ಇದ್ದರೆ ಆಮೇಲೆ 10 ದಿನ ಅದು ಮುಗ್ದೋಗ್ಬಿಡುತ್ತೆ. ಆಮೇಲೆ ಸಿನಿಮಾ ರಿಲೀಸ್ ಟೈಮಲ್ಲಿ ಪ್ರಮೋಷನ್ಗೆ ಹೋಗೋದು, ಅದು ಕಂಟಿನ್ಯೂಟಿ ಅನ್ನೋದು ಇರಲ್ಲ. ಈ ಸೀರಿಯಲ್ ಅಂತ ಬಂದಾಗ ಮತ್ತೆ ಅಗೇನ್ ನಾವು ನಮ್ಮ ಮಾಧ್ಯಮದ ಕಡೆಗೆ ಹೋಗ್ತೀವಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳು, ಅಡುಗೆ ಮಾಡು, ಇಟ್ಟು ಹೋಗು, ಮತ್ತೆ ನೈಟ್ 10 ಗಂಟೆಗೆ ಬಾ, ಮತ್ತೆ ನಾನು ಆ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ತುಂಬ ಹೆಕ್ಟಿಕ್ ಆಗೋದಾದ್ರೆ ಬೇಡ. ಓಕೆ, ತುಂಬ ಒಳ್ಳೆ ಮೇನ್ ಲೀಡು ಅಥವಾ ಒಳ್ಳೆ ಸಂಸ್ಥೆಯಲ್ಲಿ ಒಳ್ಳೆ ಚಾನಲಲ್ಲಿ ಅಂದಾಗ ಅವಾಗ ಯೋಚನೆ ಮಾಡೋಣ ಅನ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಬೇಡ ಅಂತ ಸುಮ್ಮನೆ ಲೈಫ್ ಹೆಂಗೆ ಬರುತ್ತೋ ಹಂಗೆ ಸ್ವೀಕರಿಸ್ಕೊಂಡು ಹೋಗೋದು. ಹೌದು, ವೆರಿ ಗುಡ್. ಸೊ ಈ ಬಿಗ್ ಬಾಸ್ ಕಡೆಗೆ, ಆಮೇಲೆ ಸಿನಿಮಾ ಕಡೆಗೆ, ಧಾರಾವಾಹಿ ಕಡೆಗೆ, ಆಮೇಲೆ ರಿಯಾಲಿಟಿ ಶೋ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ, ಕೆಲವು ರಿಯಾಲಿಟಿ ಶೋಗಳನ್ನ ಕೂಡ ನೀವು ಹೋಸ್ಟ್ ಮಾಡಿದೀರಾ. ಅದ್ರ ಜೊತೆಗೆ ನಮ್ದು ಇಂಟರ್ವ್ಯೂ ಮಾಡಿದೆ ಮಜಾ ಕೆಫೆಯಲ್ಲಿ, ನೆನಪಿರಬಹುದು. ಸೊ ಅಲ್ಲಿ ಅಂದ್ರೆ ಎಂಟರ್ಟೈನ್ಮೆಂಟ್ ಚಾನೆಲ್ ಅಲ್ಲಿ ಆಂಕರ್ ಜಾಹ್ನವಿ ನೋಡಿದ್ವಿ, ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಸೊ ಅಲ್ಲಿ ಯಾಕೆ ಕಂಟಿನ್ಯೂ ಮಾಡಲಿಲ್ಲ ಅಂತ? ಇಲ್ಲ, ಆಕ್ಚುಲಿ ಅದು ಮಜಾ ಕೆಫೆ ಒಂದೇ ಸೀಸನ್ ಮಾಡಿದ್ರು. ಮತ್ತೆ ಸೀಸನ್ ಮಾಡಿದಿದ್ರೆ ಬಹುಶಃ ನಾನು ಇರ್ತಿದ್ದೆ ಅನ್ಸುತ್ತೆ. ಅದು ಒಂದಕ್ಕೆ ಮುಗಿಸಿದ್ರು. ಕಲರ್ಸ್ ಸೂಪರಲ್ಲೋ, ಕಲರ್ಸ್ ಸಿನಿಮಾದಲ್ಲಿ ಬಂದಿದ್ದು. ಅದಾದ್ಮೇಲೆ ನಾನು ಸವಿರುಚಿ ಆಂಕರಿಂಗ್ ಮಾಡ್ತಾ ಇದ್ದೆ. ಅದು ಕೂಡ ಸ್ಟಾಪ್ ಆಯಿತು. ಅಂತಂದರೆ ಅದು ಪಕ್ಕದ ಚಾನಲ್ ಅವರು ನಾವಿಬ್ರು ಅಂದರೆ ಒಂದೇ ಇದ್ದಿದ್ದರಿಂದ 2 ಕಡೆ ಕುಕಿಂಗ್ ಶೋ ಬೇಡ ಅಂತ ಅದು ಅಲ್ಲಿಗೆ ಸ್ಟಾಪ್ ಆಯಿತು.
ಸೊ ಹಾಗಾಗಿ ಅದಾದಮೇಲೆ ಬೇರೆ ಬೇರೆ ಬಿಗ್ ಬಾಸ್ ಆಯಿತು. ಬಿಗ್ ಬಾಸ್ ಅದಾದಮೇಲೆ ಯಾವುದಾದ್ರು ರಿಯಾಲಿಟಿ ಶೋನಲ್ಲಿ ಆ್ಯಂಕರಿಂಗ್ ಕರೆದ್ರೆ ನಾನು ಈಗಲೂ ಕೂಡ ಹೋಗ್ತೀನಿ. ನನಗೆ ಆ್ಯಂಕರಿಂಗ್ ಇಷ್ಟ ಇದೆ, ಬಟ್ ಅದು ಬಂದಿಲ್ಲ, ಹಾಗಾಗಿ ಅಲ್ಲಿಗೆ ಸ್ಟಾಪ್ ಆಗಿದೆ ಅಷ್ಟೇ. ಕಂಟೆಸ್ಟೆಂಟ್ ಆಗಿ ಹೋಗೋದು ಬಹುಶಃ ನಾನಿನ್ನು ಹೋಗಲ್ಲ, ಯಾವುದೇ ಒಂದು ಚಾನೆಲ್ಗಳಲ್ಲಿ ಕಂಟೆಸ್ಟೆಂಟ್ ಆಗಿ ಹೋಗಲ್ಲ. ಆ್ಯಂಕರಿಂಗ್ ಸಿಕ್ಕಿದ್ರೆ ನಾನು ಇವಾಗಲೂ ಕೂಡ ಹೋಗ್ತೀನಿ. ತುಂಬ ವ್ಯತ್ಯಾಸ ಇದೆ ನ್ಯೂಸ್ ಆ್ಯಂಕರಿಂಗಿಗೂ ಇದಕ್ಕೂ. ನ್ಯೂಸ್ ಚಾನಲಲ್ಲಿ ನಾವು ಯಾರನ್ನೂ ಜಾಸ್ತಿ ಹೊಗಳಬಾರ್ದು, ಹೀರೋಗಳನ್ನಾಗಲಿ ಆಗಲಿ. ಇಲ್ಲಿ ಫುಲ್ ಅವ್ರನ್ನೇ ನಾವು ದೇವ್ರು ಮಾಡಬೇಕು, ಅದು ಎರಡು ವ್ಯತ್ಯಾಸಗಳು. ನಾನು ಇದೇ ನನಗೆ ಅಟ್ಲೀಸ್ಟ್ ಒಂದು ಫೇವ್ರೆಟ್ ಹೀರೋಸ್ದು ಯಾವುದಾದ್ರೂ ಇಂಟರ್ವ್ಯೂ ಇದ್ದಾಗ ಒಂದು ಸಣ್ಣದಾಗಿ ಜಾಸ್ತಿ ನಗೋದು, ಅಥವಾ ಒಂದು ಯಾವುದೋ ಪ್ರಶ್ನೆ ಕೇಳ್ಬಿಟ್ಟಿದ್ರೆ ಅದಕ್ಕೆ ನಾನು ಬಯಸ್ಕೋತಾ ಇದ್ದೆ, ಯಾಕೆ ಅಷ್ಟೊಂದು ನಗ್ತಾ ಇದ್ದೀರಾ, ನೀವು ಅವ್ರ ಫ್ಯಾನ್ ಥರ ಕಾಣಿಸ್ತಾ ಇದ್ದೀರಾ, ಇಂಟರ್ವ್ಯೂ ಮಾಡುವಾಗ ನೀವು ಅವ್ರಿಗೆ ಲೈನ್ ಹೊಡೆಯೋ ಥರ ಕಾಣಿಸ್ತಾ ಇದ್ದೀರಾ, ಹೀಗೂ ಹೇಳಿದ್ದಾರೆ ನ್ಯೂಸ್ ಚಾನಲಲ್ಲಿ. ಹಾಗಾಗಿ ಸೀರಿಯಸ್ ಆಗಿ ಇದ್ದಿದ್ರು ನಾವು ಸೀರಿಯಸ್ ಆಗಿ ಪ್ರಶ್ನೆ ಕೇಳಬೇಕು, ಜಾಸ್ತಿ ನಗಬಾರ್ದು ಅಂತ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಅವ್ರುಗಳಿಗೆ ತುಂಬ ಮನ್ನಣೆ ಕೊಡ್ತಾರೆ ಇಂಡಸ್ಟ್ರಿ ಅವ್ರಿಗೆ, ಅದರಲ್ಲೂ ಹೀರೋಗಳಿಗೆ. ಅವರೆಲ್ಲ ಬರ್ತಾರೆ ಅಂದರೆ ಅಲ್ಲಿರುವಂಥ ಸಿದ್ಧತೆಗಳೇ ಬೇರೆ ರೀತಿ ಇರುತ್ತೆ. ಸೊ ಹಾಗಾಗಿ ಅವ್ರುಗಳಿಗೆ ನಾವು ಜಾಸ್ತಿ ಮನ್ನಣೆ ಕೊಡಬೇಕು. ನಮ್ಮ ಆ್ಯಂಕರಿಂಗಲ್ಲಿರ್ಬೋದು, ಅವ್ರನ್ನ ಮಾತಾಡಿಸುವಾಗಲೂ ತುಂಬ ಪ್ರಾಶಸ್ತ್ಯ ಕೊಡ್ತಾರೆ ಎಂಟರ್ಟೈನ್ಮೆಂಟ್ ಚಾನೆಲ್ಗಳಲ್ಲಿ. ಸೊ ಆ ಎರಡು ವ್ಯತ್ಯಾಸಗಳನ್ನು ನಾನು ನೋಡಿದೆ. ಓಕೆ, ಸೊ ವೈಭವೀಕರಣ ಅಂತ ಹೇಳ್ಬೋದು ಅದನ್ನು. ಬಹುಶಃ ಇಲ್ಲಿ ಆಡಿಯನ್ಸ್ಗೆ ಅದು ಬೇಕಾಗತ್ತೆ. ಸೊ ಆಡಿಯನ್ಸ್ಗೆ ಏನು ಬೇಕೋ ಅದನ್ನ ಮಾಡ್ತಾರೆ ಅಂತ ನನಗನ್ಸುತ್ತೆ ಅಷ್ಟೇ. ಯಾಕಂದರೆ ಅದು ವೈಭವೀಕರಣ ಪ್ರಾಶಸ್ತ್ಯ ಅನ್ನೋದಕ್ಕಿಂತ ಮೋಸ್ಟ್ಲಿ ಅದನ್ನು ಕೇಳುತ್ತೆ, ಹಾಗಾಗಿ ಅಲ್ಲಿ ಅದೇ ರೀತಿ ತೋರಿಸ್ತಾರೆ. ನೀವು ಬಿಡಿ, ಹೀರೋಗಳನ್ನ ಬಿಡಿ, ನಮ್ಮನ್ನೇ ಹೀರೋಗಳ ಥರ ತೋರಿಸ್ತಾರಲ್ಲ. ನಮಗೆ ಒಂದು ಎಂಟ್ರಿ ಡ್ಯಾನ್ಸ್ ಇರುತ್ತೆ, ನಮ್ಮ ಎಂಟ್ರಿಗೆ ಧಾಮ್ ಧೂಮ್ ಅಂತ ಎಲ್ಲ ಲೈಟಿಂಗ್ಸು ಅದು ಏನೇನೋ ಹಾಕ್ಬಿಡ್ತಾರೆ, ಅದೆಲ್ಲ ನಮಗೆ ಹೊಸದೆ. ಅದು ನೀವು ಕಿರುತೆರಲ್ಲೇ ಇರಿ, ಒಬ್ಬ ಕಂಟೆಸ್ಟೆಂಟನ್ನು ಅವ್ರು ಹೀರೋ ಥರನೇ ತೋರಿಸ್ತಾರೆ. ಬಹುಶಃ ಅವ್ರು ಯಾವ ರೀತಿ ಅಂದರೆ, ಇವ್ರು ಕನೆಕ್ಟ್ ಆದಷ್ಟು, ಈಗ ನನ್ನನ್ನು ನಿಮ್ಮನ್ನು ನೋಡ್ಕೊಳ್ಳಿ, ನಿಮ್ಮನ್ನು ಇಷ್ಟಪಡೋ ಒಂದು ವರ್ಗ ಇರುತ್ತೆ, ನಮ್ಮನ್ನು ಇಷ್ಟಪಡೋ ಒಂದು ವರ್ಗ ಇರುತ್ತೆ. ನಿಮಗೆ ಹೆಚ್ಚು ಬಿಲ್ಡಪ್ ಕೊಟ್ಟು, ನಿಮ್ಮನ್ನು ನೀವು ಹೇಳಿದಾಗ ಏನಾದರೂ ವೈಭವೀಕರಿಸಿ, ನಿಮ್ಮ ಬಗ್ಗೆ ಜಾಸ್ತಿ ಡಿಗ್ ಮಾಡಿ ತೆಗ್ದಾಗ ಜನ ಇನ್ನೂ ಕನೆಕ್ಟ್ ಆಗ್ತಾರೆ. ಬಹುಶಃ ಅದಕ್ಕೋಸ್ಕರ ನಮ್ಮನ್ನು ಫುಲ್ ಕನೆಕ್ಟ್ ಮಾಡಿಸ್ಬಿಡ್ತಾರೆ. ಹಂಗೆ ಹೇಳಿ ನಾವೇ ಹೀರೋ ಹೀರೋಯಿನ್ಗಳಾಗ್ಬಿಟ್ಟಿರ್ತೀವಿ. ಒಂದು ಶೋದ ಒಬ್ಬ ಕಂಟೆಸ್ಟೆಂಟ್ನ ಸಿಕ್ಕಾಬಟ್ಟೆ ನಮ್ಮ ಆಡು ಭಾಷೆಯಲ್ಲಿ ಒಳ್ಳೆ ಬಿಲ್ಡಪ್ ಕೊಡ್ತಾರೆ ಮಾತ್ರ ಅಲ್ಲಿ. ಅದು ಖುಷಿ ಆಗುತ್ತೆ. ಎಲ್ಲಿ ಸಿಗುತ್ತೆ ನಮಗೆ ನಮ್ಮ ಎಂಟ್ರಿ, ಅದೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಸಿಗ್ಬೋದು. ಒಬ್ಬ ಹೀರೋಗೆ ಏನು ಸಿಗುತ್ತೋ ಅದನ್ನು ಕಲರ್ಸ್ ಕನ್ನಡ ಅಂತ ಚಾನೆಲ್ಗಳಲ್ಲಿ ಕೊಡ್ತಾರೆ. ಓಕೆ, ಸೊ ಈಗ ನ್ಯೂಸ್ ಆ್ಯಂಕರಿಂದ ನೀವು ಎಂಟರ್ಟೈನ್ಮೆಂಟ್ ಆ್ಯಂಕರ್ ಅಂತ ಹೋದಾಗ ಆ ಸ್ವಿಚ್ ಓವರ್ ಇದೆಯಲ್ಲ, ಅದು ತುಂಬ ಟ್ರಾನ್ಸಿಷನ್ ತುಂಬ ಕಷ್ಟ ಅಂತ ಹೇಳ್ತಾರೆ. ಯಾಕಂದ್ರೆ ನ್ಯೂಸ್ನ ಒಂದು ಧಾಟಿಯೇ ಬೇರೆ, ವಾಯ್ಸ್ ಮಾಡ್ಯುಲೇಷನ್ ಬೇರೆ, ಬಾಡಿ ಲ್ಯಾಂಗ್ವೇಜ್ ಬೇರೆ, ಮತ್ತೆ ಸ್ವಲ್ಪ ರಿಸರ್ವ್ಡ್ ಇರ್ತೀವಿ ನಾವು ನ್ಯೂಸಲ್ಲಿ ಮಾತಾಡೋವಾಗಲಿ, ಡೈಲಾಗ್ ಡೆಲಿವರಿ ಆಗಲಿ. ಬಟ್ ಇದರಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ. ಫನ್ ಮಾಡಬೇಕಾಗತ್ತೆ, ಜೋರಾಗಿ ನಗಬೇಕು, ಫ್ರೀಯಾಗಿ ಮಾತಾಡಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ನೀವು ಆಂಕರಿಂಗ್ ಮಾಡೋವಾಗ ಏನಾದರೂ ಸ್ವಲ್ಪ ಎಡವಟ್ಟು ಆ ಕಡೆ ಈ ಕಡೆ ಆಗಿದೆ, ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ? ಏನಾಯ್ತಂದ್ರೆ, ನನಗೆ ನ್ಯೂಸ್ ಚಾನಲಲ್ಲಿ ನಮಗೆ ಟೆಲಿಪ್ರಾಂಪ್ಟರ್ ಇರುತ್ತೆ, ಬಟ್ ಬ್ರೇಕಿಂಗ್ ಅಂತ ಬಂದಾಗ ಪಾಯಿಂಟ್ಸ್ಗಳಿರುತ್ತೆ, ಅದನ್ನ ನೋಡ್ಕೊಂಡು ನಾವು ಹೇಳ್ತೀವಿ. ಅದು ಬೇರೆ. ನಮಗೆ ತಲೆ ಪ್ರಾಂಪ್ಟರ್ ಒಂದೇ ವರ್ಕ್ ಆಗುತ್ತೆ, ಎಲ್ಲ ಲೈವು. ಮತ್ತೆ ಏನಾದ್ರು ಹೇಳದಿದ್ರೆ ಹೇಳ್ತಾರೆ, ಟೂ ಮಚ್ ಆಫ್ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಸೊ ನಾವೇನು ಅದ್ರ ಮೇಲೆ ಏನು ಡಿಪೆಂಡ್ ಆಗಿರಲ್ಲ. ಪೇಪರ್ ಇದ್ರೆ ಅದು ಒಂಥರ, ಮತ್ತೆ ಅಲ್ಲಿ ವಾಯ್ಸ್ ಪಿಚ್ಚು ಫುಲ್ ಹೈ ಆಗಿರುತ್ತೆ, ಸೀರಿಯಸ್ ಆಗಿರುತ್ತೆ ಎಲ್ಲ. ಇಲ್ಲಿ ಬಂದಾಗ ಏನಾಗುತ್ತೆ, ನಿಮಗೆ ಯಾವುದೇ ಟಿ ಪಿ ಏನಿರಲ್ಲ, ನನಗೆ ಇ ಪಿ ಇರುತ್ತೆ. ಇ ಪಿಲಿ ಹೇಳ್ತಾ ಇರ್ತಾರೆ. ಅದನ್ನು ಹೇಗೆ ಅಂದರೆ, ಈಗ ನೋಡಿ, ಈಗ ನಾವು ತಗೊಂಡ್ಬಿಡ್ತೀವಿ, ಇವತ್ತು ನಮ್ಮ ಚಾನಲ್ 92ನಲ್ಲಿ ಸುಕನ್ಯಾ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ, ಓಕೆ, ಅದನ್ನು ಕೂಡ ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ, ನಮಗೆ ಆ ಸ್ಪೀಡಿಗೆ ಅದೇ ಸ್ವಲ್ಪ ಟ್ರೈನಿಂಗ್ ಆದರೆ ಕರೆಕ್ಟ್ ಅನಿಸುತ್ತೆ. ಬಟ್ ನಾನು ಹೋಗಿ ದಿಢೀರಂತ ಕೂತಿದ್ದು ಮಜಾ ಕೆಫೆಯಲ್ಲಿ, ಅವ್ರು ಹೇಳ್ತಾ ಇದ್ದಾರೆ, ಅವ್ರೇನೋ ನಿಲ್ಲಿಸ್ಬಿಟ್ರೆ ನಾವು ಏನು ಮಾಡ್ಬೇಕು ನೆಕ್ಸ್ಟು, ಅದು ಕೂಡ ಐಡಿಯಾ ಇರಲ್ಲ. ಬ್ರೀಫ್ ಎಲ್ಲ ಮಾಡ್ತಾರೆ, ಓಕೆ, ಬಟ್ ಅವತ್ತೇನೋ ನನಗೇನೋ ಬ್ರೀಫ್ ಆಗಿಲ್ಲ, ನೆಕ್ಸ್ಟ್ ಏನೋ ಆ ಸೆಗ್ಮೆಂಟ್ ಏನೂ ಗೊತ್ತಿರಲಿಲ್ಲ, ಎಲ್ಲ ಇಲ್ಲಿ ಹೇಳ್ತಾರೆ ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ವಿ. ಸೊ ಅವ್ರು ಸ್ಟಾಪ್ ಆದಾಗ ನಾವು ಇಲ್ಲಿ ಸ್ಟಾಪ್ ಆಗಿಬಿಡ್ತೀವಿ, ಅದು ಮುಜುಗರ ಆಗಿಬಿಡುತ್ತೆ. ಸೊ ಅವಾಗ ಅದಾದಾಗ ನನಗೆ ಗೊತ್ತಾಯಿತು, ಅವ್ರು ಸ್ಟಾಪ್ ಆದರೆ ನಾವು ಕೂಡ ಸ್ಟಾಪ್ ಆಗಿಬಿಡ್ತೀವಿ. ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಹೆಂಗೆ ಕಲಿಬೇಕು, ಅದೇ ಬೇರೆ ಥರ ಆ್ಯಂಕರಿಂಗ್. ಸೊ ಅದನ್ನು ನಾನು ಅಡಾಪ್ಟ್ ಮಾಡ್ಕೋತಾ ಹೋದೆ. ಇವತ್ತು ನಮ್ಮ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರೇ ಅಂತೀನಿ, ಅಲ್ಲಿ ಕ್ವೆಶನ್ ಬರಲಿಲ್ಲ ಅಂದರೆ ನನಗೆ ನೆಕ್ಸ್ಟ್ ಅವಾಗ ಅಂದ್ಕೊಂಡೆ, ರಕ್ಷಿತ್ ಶೆಟ್ಟಿ ಅವರೇ ಚೆನ್ನಾಗಿದ್ದೀರಾ, ಸೊ ಮತ್ತೆ ಹೆಂಗೆ ಸಿನಿಮಾ ಅದೆಲ್ಲ ನಮಗೆ ಮಾಡಿರೋದೇ ಅಲ್ವಾ. ನಾವು ತೀರಾ ಅವ್ರು ಏನು ಹೇಳ್ತಾರೋ ಅದೇ ಬರಬೇಕು ಅಂತ ಕಾಯೋ ಬದಲು ಅಲ್ವೇನೋ ಬಂದಿಲ್ಲ ಅಂದ್ಕೊಳ್ಳಿ, ಅಲ್ಲೇನೋ ಚೇಂಜಸ್ ಆಯಿತು ಅಂದ್ಕೊಳ್ಳಿ, ಅವಾಗ ನಾವಿಲ್ಲಿ ಬ್ಲ್ಯಾಂಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತುಂಬ ವ್ಯತ್ಯಾಸ ಇದೆ. ಸೊ ಸ್ಟಾರ್ಟಿಂಗಲ್ಲಿ ಅದನ್ನು ಅನುಭವಿಸ್ತೆ, ಆಮೇಲೆ ನಾವು ನಿಲ್ಲಿಸ್ಬಿಟ್ರೆ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ ಇಲ್ಲಿ. ನಾನೇ ಇವ್ರು ನಿಲ್ಸಿದ್ರು ನೆಕ್ಸ್ಟ್ ನಾನು ಇದನ್ನು ಕೇಳಕ್ಕೆ ರೆಡಿ ಇರಬೇಕು ಅಂತ ಹೇಳಿ ಆಮೇಲೆ ಮೈಂಡ್ ಫಿಕ್ಸ್ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಬಂದೆ. ಸೊ ಎಡವಟ್ ಆಗಿರೋದೇನಾದರೂ ಮಾಡ್ಕೊಳ್ಳೋದಾದ್ರೆ ಇದೇ ಆಗಿತ್ತು. ಅವರು ಎಲ್ಲ ನಾವು ಕಿವಿನಲ್ಲಿ ಇರ್ತೀವಿ, ಏನು ತೊಂದರೆ ಇಲ್ಲ ಅಂತಾರೆ.
ಬಟ್ ಅಲ್ಲಿ ಹೇಳ್ಬಿಟ್ಟು ಎಲ್ಲ ನಾವು ಹೇಳ್ಕೊಡ್ತೀವಿ, ಪ್ರಶ್ನೆ ಎಲ್ಲ Live ಅಲ್ಲ ಇದು? ಲೈವ್ ಅಲ್ಲ, ಅಲ್ಲೆಲ್ಲ ರೆಕಾರ್ಡಿಂಗ್, ಅಲ್ಲಿ ಯಾವುದು ಲೈವ್ ಇರಲ್ಲ, ಅದೊಂದು ಖುಷಿ, ಎಲ್ಲ ಎಡಿಟಲ್ಲಿ ಹೋಗ್ಬಿಡುತ್ತೆ. ಸೊ ಇವತ್ತು ನಮ್ಮ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ರಕ್ಷಿತ್ ಶೆಟ್ಟಿ ಅವರೇ ಅಂತೀನಿ, ಅಲ್ಲಿ ಏನು ಬರ್ದಿದ್ರೆ ನಾನು ಅಯ್ಯೋ ಸುಮ್ಮನೆ ಕುತ್ಕೊಂಡ್ಬಿಡೋದು ಹಂಗಾಯ್ತು ಸ್ವಲ್ಪ. ಅದಾದ್ಮೇಲೆ ನಾನು ಬದಲಾವಣೆ ಮಾಡಿಕೊಂಡೆ. ಇಲ್ಲೆಲ್ಲ ಲೈವು, ಇಲ್ಲೂ ಕೂಡ ನಮಗೆ ಶಿಫ್ಟ್ ವರ್ಕ್ ಇರುತ್ತೆ ನ್ಯೂಸ್ ಚಾನಲಲ್ಲಿ. ಅಲ್ಲೇನಾಗುತ್ತೆ, ವಾರದನ್ನ ಒಂದೇ ದಿನ ಶೂಟ್ ಮಾಡಿಬಿಡ್ತಾರೆ. ಡ್ರೆಸ್ ಚೇಂಜು ಅದು ಇದು ಎಲ್ಲ ಸ್ವಲ್ಪ ಹೆಕ್ಟಿಕ್ ಇರುತ್ತೆ, ಶಕೆ ಇರುತ್ತೆ ಸ್ಟುಡಿಯೋದಲ್ಲಿ, AC ಆಫ್ ಮಾಡಿದಾಗೆಲ್ಲ. ಅದು ಬೇರೆ ಥರದ್ದೇ ಅನುಭವ, ಹೆಕ್ಟಿಕ್ ಅಂತಲೂ ಅನಿಸಿದೆ ಕೆಲವೊಂದು. ಬಟ್ ಅದನ್ನು ಟಿ ವಿಲಿ ನೋಡಿದಾಗ ಅದೆಲ್ಲ ಮರೆತು ಚೆನ್ನಾಗಿದೆ ಅಲ್ಲ, ಯಾರಾದರೂ ಒಂದು ಮೆಸೇಜ್ ಹಾಕಿದ ತಕ್ಷಣ ಫುಲ್ ಖುಷಿ ಆಗೋದು. ಓಕೆ, ಸೊ ಇವಾಗ ನಾವು ಆಂಕರ್ ಜಾನ್ವಿ ಬಗ್ಗೆ ಮಾತಾಡ್ತಾ ಇದ್ದಾಗ ಮತ್ತೆ ಈಗ ಇನ್ನೊಂದು ಚಾಪ್ಟರ್ ಓಪನ್ ಆಗುತ್ತೆ. ಇದು ಹೆಂಗೆ ಅಂದ್ರೆ ಹೋರಾಟದಿಂದ ಡೈರೆಕ್ಟ್ ಆಗಿ ನಿಮ್ಮನ್ನು ಕರ್ಕೊಂಡ್ ಬಂದೆ ನಾನೀಗ. ಅಲ್ಲಿಂದ ನಾನು ಬಿಗ್ ಬಾಸಿಗೆ ಕರ್ಕೊಂಡು ಹೋದ್ರಿ, ಬಿಗ್ ಬಾಸ್ ಇಂದ ಈಗ ಆಂಕರಿಂಗ್ ಕರ್ಕೊಂಡು ಬಂದ್ರೆ, ಆಂಕರಿಂಗ್ ಇಂದ ಈಗ ಇನ್ನೊಂದು ದಾರಿ ಕಾಣಿಸ್ತಾ ಇದೆ ನಂಗೆ. ಇಲ್ಲಿ ಗೊತ್ತಿಲ್ಲ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮ್ಮ ಹತ್ರ ಏನೇನು ಮಾತಾಡ್ತಿದ್ದೀನಿ ಅಂತ. ಸೊ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಇದೊಂಥರ ಚೆನ್ನಾಗಿದೆ ಆಕ್ಚುಲಿ. ನಿಮ್ಮ ಊರು ಯಾವುದು, ನೀವು ಹುಟ್ಟಿದ ಅಲ್ಲಿಂದ ಇಲ್ಲಿ ತನಕ ಬರೋರು, ನೀವು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ರೆ ಆಕ್ಚುಲಿ ಚೆನ್ನಾಗಿದೆ. ಹೌದು, ನಿಮ್ಮ ಹೋರಾಟದಿಂದ ನೇರವಾಗಿ ಕರ್ಕೊಂಡ್ ಬಂದಿದ್ದೀವಿ ನಾವೀಗ ನೋಡಿ.